ಬಾರಿ ತಡ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಫ್ಲೈಟ್ ಲೇಟ್ ಆಯಿತು. ಎಲ್ರಿಗೂ ಗೊತ್ತೇ ಇದೆ ನಾ ಎಲ್ಲಿದ್ದೀನಿ 1 ವರ್ಷದಿಂದ ಅಂತ. ಸೊ ನಾನೇನು ಹೇಳಬೇಕಾಗಿಲ್ಲ. ಕಾಂತಾರದ ಕಾರ್ಯಕ್ರಮದಲ್ಲಿದ್ದೀನಿ. ಇವತ್ತು ಮೇ 1 ಆಗಿರೋದ್ರಿಂದ ಅಲ್ಲೂ ಕೂಡ ರಜಾ. ಹಾಗಾಗಿ ಅದೇ ಡೇಟ್ಗೆ ನಮ್ಮ ನಿರ್ಮಾಪಕರು ಪ್ರೆಸ್ ಮೀಟ್ ಹಾಕೊಂಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್. ಯಾಕಂದರೆ ಕೊಚ್ಚಿಗೆ ಅವ್ರು ಕರೆದಾಗ ಭಾಳ ಪ್ರಯತ್ನ ಮಾಡಿದೆ, ಅವರು ಭಾಳ ಪ್ರಯತ್ನ ಮಾಡಿದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ಇದು ಶೇಷ ಕನ್ನಡ ಸಿನಿಮಾನೂ ಹೌದು, ಮಲಯಾಳಂ ಸಿನಿಮಾನೂ ಹೌದು. ಯಾಕಂದರೆ ಇತ್ತೀಚೆಗೆ ನಾವು ಯಾವುದು ಎರಡೆರಡು ಭಾಷೆಯಲ್ಲಿ ಶೂಟ್ ಮಾಡುವಂಥ ಸಿನಿಮಾಗಳನ್ನ ನೋಡಲ್ಲ. ಯಾಕಂದರೆ ಡಬ್ಬಿಂಗು ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂದರೆ ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಮಿಕ್ಕಿದೆಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ಆದರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಎರಡೂ ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವ್ರು ತೊಗೊಂಡಿದ್ದಂಥ ರಿಸ್ಕು ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರೊಡ್ಯೂಸರು. ಯಾಕಂದರೆ ಎರಡು ಭಾಷೆನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಎಲ್ಲ ಕಾಲ್ ಶೀಟಿಂದ ಹಿಡಿದು ಎಲ್ಲ ತಾರೀಫ್ಗಳು ಚೇಂಜ್ ಆಗಿ ಹೋಗುತ್ತೆ. ಕೆಲಸಗಾರರದ್ದು, ಆರ್ಟಿಸ್ಟ್ಗಳದ್ದು ತಾರೀಫ್ಗಳು ಕೆಲವೊಬ್ಬರದ್ದು ಚೇಂಜ್ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ನಂದಾಗಿಲ್ಲ. ಸೊ ಹಾಗಾಗಿ ಈ ಥರದೊಂದು ರಿಸ್ಕ್ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂಥ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿದೆ. ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು. ನಂದು ಮೊದಲನೇ ಸಿನಿಮಾ ಮಲಯಾಳಂದು ARM ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಲಯಾಳಂ ಆ್ಯಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ. ಸೊ ಭಾಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ಥರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದರೆ ಅದ್ಭುತವಾದ ಕೆಲಸಗಾರರಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಎರಡೆರಡು ಸಿನಿಮಾದಲ್ಲಿ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಸುತ್ತೆ. ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ ಸರ್. ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ. ಸೊ ನಾವು ನೀವು ಕನೆಕ್ಟ್ ಆಗ್ಬಿಟ್ವಿ ಅಲ್ಲೇ. ಸುಮಾರಷ್ಟು ಜನ ಕಲಾವಿದರು ಆ್ಯಂಡ್ ಅರ್ಚನಾ ಕೊಟ್ಟಿಗೆ ಅವರು ಬಂದಿಲ್ವಾ? ಮದುವೆಯಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಹೌದಾ? ಸೊ ಅವರು ಕೂಡ ಅಷ್ಟೇ. ಆ್ಯಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವರು ಪಾಪ ಎಷ್ಟು ಕಷ್ಟಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ, ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮಲ್ಲಿ. ಸೊ ನಮ್ಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನು ಕಂಫರ್ಟಬಲ್ ಮಾಡಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದ್ದಷ್ಟು ಡೈಲಾಗನ್ನು ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮಲಯಾಳಮಲ್ಲಿ. ನನಗೆ ತುಂಬ ಜನ ಕೇಳ್ತಾರೆ, ಮಂಗಳೂರಿಗೆ ಹತ್ತಿರ ಇದೆ ಕಾಸರಗೋಡು, ಸೊ ನಿಮಗೆ ಮಲಯಾಳಂ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಅಂತ. ಇಲ್ಲ, ಅದು ರಾಜ್ ಶೆಟ್ರಿಗೆ ಒಬ್ರಿಗೆ ಮಲಯಾಳಂ ಚೆನ್ನಾಗಿ ಬರುತ್ತೆ. ಅವ್ರು ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ. ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರಲಿಲ್ಲ. ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡ್ತಾ. ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ನೋಡಿದ್ದಕ್ಕೇ ಮೋಸ್ಟ್ಲಿ ಆ ಸ್ಲ್ಯಾಂಗನ್ನು ಕ್ಯಾಚ್ ಮಾಡೋಕ್ಕಾಯ್ತು ಅಂತ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ, ನಿರ್ಮಾಪಕರಿಗೆ ಈ ಥರದ ಒಂದು ಸಾಹಸ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಮೇಡಮ್. ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ಇತ್ತೀಚೆಗೆ ಎಲ್ಲರೂ ಕೇಳ್ತಿದ್ರು ಮಲಯಾಳಂ ಸಿನಿಮಾ ಥರ ಕನ್ನಡ ಸಿನಿಮಾ ಮಾಡಲ್ವಾ ಅಂತ. ಸೊ ಮಲಯಾಳಂ ಆ್ಯಂಡ್ ಕನ್ನಡ ಮಾಡಿದ್ದೀವಿ. ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ. ಸೊ ಇಲ್ಲೂ ಜನ ಮೆಚ್ಕೋತಾರೆ, ಅಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು 2 ಮಾತನ್ನು ಮುಗಿಸಿದ್ದೀನಿ. ಧನ್ಯವಾದಗಳು. ಸೊ ನನಗೆ ಈ ಸಿನಿಮಾದಲ್ಲಿ ಯಾರ್ಯಾರ ಜೊತೆ ಆಗಿದ್ರೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಶೇಷ 2016 ಕನ್ನಡ ಮತ್ತು ಮಲಯಾಳಮಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದು ಕೋರ್ಮಂಗ್ಲಲ್ಲಿ. ಅಲ್ಲಿ ಅರ್ಧಕ್ಕರ್ಧ ಜನ ಮಲಯಾಳಿಗಳೇ ಇದ್ದರು. ಸ್ವಲ್ಪ ಲೈಟಾಗಿ ಅಲ್ಲಿ ಇಲ್ಲಿ ಅವಡೆ ಇವಡೆ ಅಂತೆಲ್ಲ ಕಲ್ತ್ಕೊಂಡು ಎಲ್ಲ ಫುಲ್ ಈ ಫಿಲಮ್ಗೆ ಯೂಸ್ ಆಯಿತು ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಲೈಫಲ್ಲಿ ಒನ್ ಟೈಮೇ ಸಿಗೋದು ಅನಿಸುತ್ತೆ ಈ ಆಪರ್ಚುನಿಟಿ. ನೀವೆಲ್ಲ ಅನ್ಕೋತಾ ಇರ್ಬೋದು, ಏನು 5 ಅಡಿ ಇದ್ದಾಳೆ ಇವಳು, ಹೆಂಗೆ ಪೊಲೀಸ್ ಆಫೀಸರ್ ಆಗೋದ್ಲು ಅಂತ. ಆ ಕ್ವೆಶನ್ ದಯವಿಟ್ಟು ಡೈರೆಕ್ಟರ್ ಪ್ರದೀಪ್ ಅವ್ರಿಗೆ ನೀವು ಕೇಳಬೇಕು. ನಾನು ತುಂಬ ಕುತೂಹಲದಿಂದ ಇದ್ದೀನಿ. ನನಗಂತೂ ಸಿಕ್ಕಿದೆ ಚಾನ್ಸು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು. ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸರ್ ಇಲ್ಲಿದ್ದಾರೆ. ನನ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅವರಿಂದನೂ ತುಂಬ ಕಲ್ತಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ಸರ್, ಜಾನ್ ಆ್ಯಂಡ್ ಅದರ್ ಕೋ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿದ್ದಾರಾ? ಆ್ಯಕ್ಚುಲಿ ಐ ಆಮ್ ವೆರಿ ಟೆನ್ಸ್ಡ್ ಹಿಯರ್ ಬಿಕಾಸ್ I am a completely Malayalam actor. I'm very comfortable with Malayalam. Still, I prepared something for you guys. Can I read? Is it fine? Okay. Thank you.
I'm John Kaipalil. I'm from Kerala. I truly happy to be here at this beautiful event, surrounded by such a wonderful people. First of all, thank you so much for having me. It means a lot. I have so much to share with you about this movie, and I'm really excited to talk about it. So I really want a translator for me. Please request to come. My Radish bro, please come. He only translate for me this movie. I'm really sorry. I'm so tense because of my Kannada is so poor. So ഞാൻ മലയാളത്തിൽ പറയാം. I am so confident about my Malayalam and I can speak very well, I think. First of all, I'm so thankful to Pradeep bro. എന്നെ ഇവിടെ കൊണ്ടുവന്നതിനും എന്നെ ഈ പടത്തിൽ കാസ്റ്റ് ചെയ്തതിനും എനിക്ക് ഒരുപാട് നന്ദിയുണ്ട്. ഇത്രയും ഫോക്കസ്ഡ് ആയിട്ടുള്ള ഇത്രയും പാഷനറ്റുള്ള ഒരു ഡയറക്ടറിനെ ഞാൻ ഈ അടുത്ത് കണ്ടതിലൊരാളാണ് അദ്ദേഹം. ಅವ್ರು ಹೇಳಿದಂಗೆ ಅವ್ರು ಪ್ರದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿಯಾಗಿದೆ ಅವ್ರಿಗೆ. ಐ ಮೀನ್ ಅವ್ರು ತುಂಬ ಪ್ಯಾಷನೇಟ್, ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಟು അവർ പ്രൊഡ്യൂസർ മഞ്ജുവാണി മാഡം ആൻഡ് വീണ മാം. ഇത്രയും ഞാനും ഒരു 15 മൂവീസ് ചെയ്തു മലയാളത്തിലൊക്കെ. ഇപ്പോൾ പ്രൊഡ്യൂസർമാരെ കൊണ്ടുള്ള ബുദ്ധിമുട്ടും കാര്യങ്ങളൊക്കെ എനിക്ക് നന്നായിട്ട് അറിയാം. പക്ഷേ ഷൂട്ട് തീരുന്നിടം വരെ ഇപ്പോൾ ഈ സ്റ്റേജ് നിൽക്കുന്നിടം വരെ ഒരു രീതിയിലുള്ളൊരു ബുദ്ധിമുട്ടില്ലാത്ത നല്ല ഇത്രയും ബെസ്റ്റായിട്ടുള്ള ഒരു പ്രൊഡ്യൂസറിനെ എനിക്ക് കിട്ടിയതിൽ ഞാൻ ഭയങ്കര ഹാപ്പിയാണ്. പ്രദീപ് ഓൾസോ ഹാപ്പി. ഇസ് ഇറ്റ് ട്രൂ? ಸೊ ಮಲಯಾಳಮಲ್ಲಿ ಅವ್ರು ಇದುವರೆಗೂ 15 ಸಿನಿಮಾ ಮಾಡಿದ್ದಾರೆ. ಅವರು ಸುಮಾರು ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದಾರೆ. ಎಲ್ಲ ಪ್ರೊಡ್ಯೂಸರಲ್ಲಿ ಕೆಲಸ ಮಾಡಿದ್ಕಿಂತ ಈ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದು ಭಾರಿ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರು ಪಟ್ಟಿದ ಶ್ರಮ ಆಗಿರ್ಬೋದು, ಇವತ್ತಿನ ಈ ಸ್ಟೇಜಿನವರೆಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅವರ್ ಕ್ಯಾಮ್ರಾ ಸರ್ ನಮ್ಮ ಆನಂದ್ സാർ ഗീർക്കാരാ? ഓ സാർ, സാർ എന്നോട് നൻപൻ. സീരിയസ്ലി he really helped for this movie. ഓരോ ആക്ടിങ് ആയിരുന്നാലും ഒരു ഷോട്ട് വെക്കുമ്പോൾ ഇത്രയും വൃത്തിയുള്ള ഇത്രയും ബ്യൂട്ടിഫുൾ ആയിട്ടുള്ള ഷോട്ട് വെക്കുന്ന ഒരു ക്യാമറമാനെ ഞാൻ വീണ്ടും മീറ്റ് ചെയ്തു. ഐ എം സോ ഹാപ്പി. സാറിൻ്റെ ഫ്രെയിംസിൽ എനിക്ക് വന്നതിൽ എന്നെ എത്രയും മാക്സിമം എന്നെ ബ്യൂട്ടിഫുള്ളാക്കി കാണിക്കാൻ സാറിന് കഴിഞ്ഞിരിക്കുന്നത് എനിക്കറിയാം. താങ്ക് യു സോ മച്ച് സാർ, ಸೀರಿಯಸ್ಲಿ. ಕ್ಯಾಮರಾಮ್ಯಾನ್ ಆರ್ ಎಸ್ ಆನಂದ್ ಕುಮಾರ್ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಎಸ್ಪೆಷಲಿ ಒಂದೊಂದು ಶಾರ್ಟ್ ಆಗಿರ್ಬೋದು, ಒಂದೊಂದು ಫ್ರೇಮಿಂಗ್ ಮಾಡುವಾಗ ಲೈಟಿಂಗ್ ಆಗಿರ್ಬೋದು, ಅದು ಕ್ಯಾರೆಕ್ಟರ್ಸ್ ತಕ್ಕಂತೆ ಡಿಫ್ರೆಂಟ್ ಸ್ಟೈಲ್ ಆಫ್ ಲೈಟಿಂಗು, ಆಮೇಲೆ ಆ್ಯಕ್ಟ್ರಿಗೆ ತಕ್ಕಂತೆ ಯಾವ ಎಮೋಷನ್ ಇದೆ ಆ ಎಮೋಷನ್ಗೆ ಲೈಟಿಂಗ್ ಮಾಡಿ ತುಂಬ ಶ್ರಮಪಟ್ಟು ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀ ಈಸ್ ರಿಯಲಿ ಥ್ಯಾಂಕ್ಫುಲ್ ടു ദി ക്യാമറ. ഞാൻ പറയായിരുന്നു, ഞങ്ങൾ ഷൂട്ടിന് സമയം എടുത്തപോലെ 2 പ്രാവശ്യം മലയാളത്തിലും കന്നഡയിലും പറയുന്നുണ്ട്. സമയം കുറച്ചെടുക്കും, എന്നോട് ക്ഷമിക്കണം കേട്ടോ. ಶೂಟಿಂಗ್ ಥರನೇ ಇಲ್ಲೂ ಕನ್ನಡ ಮತ್ತು ಮಲಯಾಳಂ ಎರಡು ಟ್ರಾನ್ಸ್ಲೇಟ್ ಮಾಡಿ ಆಗತ್ತೆ, ಸ್ವಲ್ಪ ಟೈಮ್ ತೊಗೊಳತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಕ್ಷಮೆ ಇರಲಿ ನಿಮ್ಮ ಮೇಲೆ, ಪ್ಲೀಸ್. Editor Ayub Khan, he is my friend. He's from Kerala only. He is the editor of Drishyam movie, Drishyam 1, and he only called me for this movie, and thanks to him, Pradeep അങ്ങനെ കണക്റ്റായി വന്ന് എനിക്ക് ഈ മൂവി വന്ന താങ്ക്സ് ടു അയൂബ്. സോ നെക്സ്റ്റ് പൂർണ്ണചന്ദ്ര സാർ. ഐ എം സോ ഹാപ്പി. ഇത്രയും വലിയൊരു ഇത്രയും നല്ല പടങ്ങൾ, ഇത്രയും യൂട്ടേൺ, ലൂസിയ, അങ്ങനത്തെ നല്ല പടങ്ങളൊക്കെ ചെയ്ത ഒരു മ്യൂസിക് ഡയറക്ടർ നമ്മുടെ പടത്തിലേക്ക് വരുന്നു പ്രദീപ് സാർ പറഞ്ഞപ്പം ഐ എം സോ ഹാപ്പി. അഗെയിൻ ഒന്നിനോടൊന്ന് ബൂസ്റ്റ് ആയിക്കൊണ്ടിരിക്കുകയാണ്, നമ്മുടെ പടത്തിൻ്റെ പാക്ക് വലുതായിക്കൊണ്ടിരിക്കുകയാണ്. ಸಾರಿ. ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಲೂಸಿಯಾ, ಯೂಟರ್ನ್ ಅಂತ ದೊಡ್ಡ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವ್ರು ನಮ್ಮ ಸಿನಿಮಾಗೆ ಬಂದಿದ್ದು ಭಾರಿ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಸಿನಿಮಾದ ಪ್ರೋಗ್ರೆಸ್ ಮೇಲೆ ಹೋಗ್ತಾ ಇದೆ, ತುಂಬ ಜನ ಒಳಗಡೆ ಬರ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನೆಕ್ಸ್ಟ್ ಈಸ್ ಕಾಸ್ಟ್ಯೂಮ್ ಡಿಸೈನರ್ ಕುಮಾರ್. ಲಾಸ್ಟಲ್ಲಿದ್ದಾರೆ. ಕುಮಾರ್,
വേറെ നൻപൻ. കുമാറൊക്കെ ഒരുപാട് ഓടി, മഴയത്തും രാത്രിയിലും ഒരുപാട് ഓടി. എന്നെ ഒരുപാട്, ഞങ്ങൾ തമ്മിൽ കുറച്ച് കോൺഫ്ലിക്റ്റ് ഒക്കെ ഉണ്ടായിട്ടുണ്ട്, ഞങ്ങൾ ചെറിയ വഴക്കൊക്കെ ഉണ്ടായിട്ടുണ്ട്. സ്റ്റിൽ കുമാർ ഈ പടത്തിന് വേണ്ടി എടുത്ത ആ ഒരു എഫോർട്ട് ഭയങ്കരമായിരുന്നു. ഞാൻ പറഞ്ഞില്ലേ, ഞങ്ങൾ ചെറിയ കുഞ്ഞു വഴക്കുണ്ടായെങ്കിലും ലാസ്റ്റിൽ എനിക്ക് തോന്നുന്നു ഞാൻ കുമാറിനോട് കെട്ടിപ്പിടിച്ച് സോറിയൊക്കെ പറഞ്ഞിട്ടാണ് പോയത്. സ്റ്റിൽ ഐ എം സോറി കുമാർ, എന്തെങ്കിലും പ്രശ്നം ഉണ്ടെങ്കിൽ എന്നോട് ക്ഷമിക്കണം. അന്ന് എൻ്റെ കയ്യിൽ നിന്ന് പറ്റിപ്പോയി എന്തെങ്കിലും ഉണ്ടെങ്കിൽ ക്ഷമിക്കണം കുമാർ. ಕಾಸ್ಟ್ಯೂಮ್ ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಸ್ಟ್ಯೂಮ್ ಅವ್ರಿಗೆ ಸಿಕ್ಕಾಪಟ್ಟೆ ನಿಜವಾಗ್ಲೂ ತುಂಬ ಟಫ್ ಕೆಲಸ ಇದೆ. ಯಾಕಂದರೆ ಕನ್ನಡ ಮತ್ತು ಮಲಯಾಳಂ ಎರಡರಲ್ಲೂ ತೆಗೆಯೋದ್ರ ಕಾರಣ ಕನ್ನಡ ಅವ್ರದ್ದು ಡ್ರೆಸ್ಸು ರೆಡಿಯಾಗಿರ್ಬೇಕಿತ್ತು, ಮಲಯಾಳಂ ಡ್ರೆಸ್ಸು ರೆಡಿಯಾಗಿರ್ಬೇಕಿತ್ತು. ಇವರು ಒಂದೊಂದು ಶಾರ್ಟ್ ಮುಗಿದ ತಕ್ಷಣ, ಒಂದು ಸೀನ್ ಮುಗಿದ ತಕ್ಷಣ ಹೋಗಿ ಮತ್ತೆ ಮಲಯಾಳಂ ಡ್ರೆಸ್ ಹಾಕೊಂಬರ್ಬೇಕು, ಮಲಯಾಳಂ ಮುಗಿದ ತಕ್ಷಣ ಕನ್ನಡ ಹಾಕಬೇಕಿತ್ತು. ಈ ಒಂದು ಶ್ರಮದಲ್ಲಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ತಾ ಇದ್ದಾಗ ಸಿನಿಮಾ ಚೆನ್ನಾಗೋಕ್ಕೋಸ್ಕರ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಪುಟ್ಟ ಮಾತುಕತೆ, ವಾದ ವಿವಾದಗಳಿದ್ರೂ ಅವರು ಒಳ್ಳೆ ಸಪೋರ್ಟ್ ಕೊಟ್ಟು ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಕುಮಾರ್ ಅಂತ ಹೇಳ್ತಾರೆ. താങ്ക് യു കുമാർ. നെക്സ്റ്റ് അവർ ബാക്കിയുള്ള ആർട്ടിസ്റ്റുകളെ പറയുകയാണെങ്കിൽ ഇത്രയും നല്ല ഇവിടെ കന്നഡയിൽ ഇത്രയും നല്ല വലിയ പടത്തിലൊക്കെ അഭിനയിക്കുന്ന കുറേ ആർട്ടിസ്റ്റുകൾ നമ്മുടെ പടത്തിൽ കിട്ടി. എസ്പെഷ്യലി പറയാൻ പ്രമോദ് ഷെട്ടി സാർ, പിന്നെ നമ്മുടെ ജോസഫ് സാർ എന്ന് പറയുമ്പോൾ എനിക്ക് കൂടുതൽ അറ്റാച്ച്മെൻറ്റ് കൂടുതലുള്ളത്. ഐ എം റിയലി സോറി, യു ആർ മൈ ജോസഫ് സാർ, ദാറ്റ്സ് വൈ. സാർ, അർച്ചന, പിന്നെ ഈ പറഞ്ഞ പോലെ കുറെ സാൻഡി, യെസ് സിദ്ധാർത്ഥ്, സാൻഡി എൻ്റെ കോളീഗ്, അങ്ങനെ കൂടെ ഉണ്ടായിരുന്ന എല്ലാ മലയാളത്തിൽ നിന്ന് കുറച്ച് ആർട്ടിസ്റ്റുകളുണ്ടായിരുന്നു. കുറേ ആർട്ടിസ്റ്റുകളുണ്ടായിരുന്നു. നമ്മുടെ KGF-ലൊക്കെ അഭിനയിച്ച കുറച്ച് ആൾക്കാരൊക്കെ ഉണ്ടായിരുന്നു. പഠാൻ സാർ, അങ്ങനെ കുറേ ആൾക്കാരൊക്കെ ഉണ്ടായിരുന്നു. ഭയങ്കര ഇത്രയും ഞാൻ കേരളത്തിൽ നിന്നിട്ട് ഇവിടെ വന്നിട്ട് എന്നെ ഒരു മലയാളിയാണെന്നോ അല്ലെങ്കിൽ വേറൊരു സ്റ്റേറ്റിൽ നിന്ന് വന്ന ഒരാളാണെന്നോ അങ്ങനെയല്ല എന്നെ ട്രീറ്റ് ചെയ്തത്. ഞാൻ എപ്പോഴും ജോസഫ് സാറിൻ്റെ അടുത്തിരിക്കുമ്പോഴാലും അർച്ചന എന്നോട് എപ്പോഴും മലയാളമാണ് സംസാരിക്കുന്നത്. അപ്പം എൻ്റെ സ്വന്തം വീട് പോലും തോന്നി. ആ പോലീസ് സ്റ്റേഷൻ സെറ്റിട്ട സ്ഥലം സെറ്റായിരുന്നു പോലീസ് സ്റ്റേഷൻ. അപ്പം അവിടെ ഇരുന്ന് എനിക്കൊരു ഫാമിലി പോലെ തോന്നി. എനിക്ക് ഷൂട്ടിന് വരുന്ന പോലൊരു ഫീലിലായിരുന്നു. അതിന് താങ്ക് യു സോ മച്ച് എൻ്റെ കോ ആർട്ടിസ്റ്റുകൾക്ക്. ಕನ್ನಡ ಸಿನಿಮಾಲಿ ಇದ್ರಲ್ಲಿ ಮೊದಲನೇದಾಗಿದ್ರೂ ಅವ್ರಿಗೆ ಯಾವುದೇ ಥರದ ಭೇದ ಭಾವ ಕಾಣಿಸ್ಲಿಲ್ಲ. ಯಾಕಂದರೆ ಹಿರಿಯ ಕಲಾವಿದರು ಎಲ್ಲರೂ ಅವ್ರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಪ್ರಮೋದ್ ಸರ್ ಆಗಿರ್ಬೋದು, ETV ಶ್ರೀಧರ್ ಸರ್ ಆಗಿರ್ಬೋದು, ಅರ್ಚನಾ ಮೇಡಮ್ ಆಗಿರ್ಬೋದು, ಸಿದ್ಧಾರ್ಥ್ ಮಾಧ್ಯಮಿಕ್ ಅವರು ಎಲ್ಲರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟು ಅವ್ರನ್ನ ಯಾವುದೇ ಥರ ಒಂದು ಡಿಫ್ರೆನ್ಷಿಯೇಟ್ ಮಾಡಿದೆ ಇದು ಮೊದಲನೇ ಸಿನಿಮಾ ಥರ ಅನ್ನಿಸ್ದೇ ಇರೋ ಥರ ನೋಡ್ಕೊಂಡಿದ್ದಕ್ಕೆ ಭಾರಿ ಥ್ಯಾಂಕ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳ್ತದೆ. പിന്നെ ആരെങ്കിലും വിട്ടുപോയിട്ടുണ്ടെങ്കിൽ എന്നോട് അവരോടുമുള്ള നന്ദി സ്നേഹം ഞാൻ അറിയിക്കുന്നു. ಇದೆಲ್ಲ ಲಿಸ್ಟಲ್ಲಿ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಜ್ಞಾಪಿಸ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, നിർത്തിയിട്ടില്ല, ಇನ್ನೂ ಆಗಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. അല്ല, ഇനിയും കന്നഡയെ പറ്റി പറയാം. എനിക്ക് ഇനിയൊന്നും പറയാനൊന്നുമില്ല. കന്നഡ ഇൻഡസ്ട്രി ഞാൻ ഒരു അധികം നാളൊന്നും അല്ല ഫോളോ ചെയ്യാൻ തുടങ്ങിയിട്ട്. ഒരു 3-4 വർഷം KGF ഈ പറഞ്ഞ പോലെ എൻ്റെ ഫസ്റ്റ് കന്നഡ മൂവി കിറുക്ക് പാർട്ടിയായിരുന്നു. അത് കണ്ട പിന്നാണ് എനിക്ക് കന്നഡ മൂവിയിലോടൊരു കൂടുതലും ഫാനായിട്ട് മാറിയത്. ഞാൻ പിന്നെ കന്നഡ പടങ്ങളൊക്കെ കാണാൻ തുടങ്ങി. ഓരോ ദിവസവും ഇങ്ങനെ ബൂമായിക്കൊണ്ടിരിക്കുന്ന ഒരു ഇൻഡസ്ട്രിയാണ് കന്നഡ. അപ്പം അങ്ങനെ ഞാൻ മലയാളത്തിൽ നിന്ന് കന്നഡോട്ട് വന്നതിൽ എനിക്ക് ഭയങ്കര സന്തോഷമുണ്ട്. ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗಿದೆ, ಕನ್ನಡ ಸಿನಿಮಾಗಳು ನೋಡೋಕೆ ಶುರು ಮಾಡಿ ಕೇವಲ 3-4 ವರ್ಷ ಆಗಿದೆ. KGF-ಇಂದ ಶುರು ಆಯಿತು. ಅದರಲ್ಲೂ ಮೊದಲು ನಂಗೆ ಅವ್ರಿಗೆ ಇಷ್ಟ ಆಗಿದ್ದ ಸಿನಿಮಾ ಬಂದು ಕಿರಿಕ್ ಪಾರ್ಟಿ. ಅಲ್ಲಿಂದ ಶುರು ಮಾಡಿದ್ದು ಇಲ್ಲಿವರೆಗೂ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಗ್ರೋತ್ ಆಗಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ ಮೂವಿ ಮಾಡ್ತಾರೋ ಪ್ರೋಗ್ರೆಸ್ ಆಗಿರ್ಬೋದು, ನೋಡ್ತಾ ತುಂಬ ಖುಷಿ ಆಗ್ತಾಯಿದೆ. ಇವಾಗ ನಾನು ಕನ್ನಡ ಸಿನಿಮಾ ಮಾಡ್ತಿರೋದ್ರಲ್ಲಿ ಭಾರಿ ಖುಷಿಯಾಗಿದೆ ಅಂತ ಹೇಳ್ತದೆ. പിന്നെ ഈ എൻ്റെ ഫാദർ ഔട്ട്സൈഡ് ജോലി ചെയ്ത ആളാണ്. അപ്പം എൻ്റെ ഫാദറിൻ്റെ ഫ്രണ്ട്സൊക്കെ കൂടുതലും കർണാടകയിൽ നിന്നുള്ളവർ. അപ്പം കുറേ നല്ല പടങ്ങളൊക്കെ എൻ്റെ ഫാദറൊക്കെ ഉണ്ട്. ഫാദറൊക്കെ രാജ്കുമാർ സാറിൻ്റെയൊക്കെ ഭയങ്കര ഫാനായിരുന്നു. അപ്പോൾ എനിക്ക് ചെറുപ്പം മുതലേ രാജ്കുമാർ സാറിൻ്റെയൊക്കെ പടങ്ങൾ കാണാനും അല്ലെന്നുണ്ടെങ്കിൽ ഈ ഞാൻ ഫുൾ സബ് ടൈറ്റിലൊക്കെ വെച്ചാൽ കാണാൻ ശ്രമിക്കുന്നത്. അതെൻ്റെ തെറ്റാണ്. അപ്പം റീസെൻ്റ്ലി പുനീത് സാർ, അപ്പോഴൊക്കെ എനിക്ക് ഭയങ്കര വിഷമം തോന്നിയിട്ട് ഞാൻ നിങ്ങളോട് പറയാം. ഞാൻ ഇവിടെ വന്നിട്ട് ഞാൻ ആദ്യം ചെയ്ത ഒരു കാര്യം എന്ന് പറഞ്ഞാൽ ഞാൻ അപ്പോഴൊക്കെ ഒരു ഇതുണ്ടല്ലോ, സെമിത്തേരി ഉണ്ടല്ലോ, ഞാൻ അവിടെ പോയി. എനിക്കവിടെ പോകാനും അവിടെ നിന്നപ്പോൾ എനിക്ക് കിട്ടിയ ഒരു എനർജി. കാരണം എത്ര ആൾക്കാരാണ് അദ്ദേഹത്തെ കാണാനൊക്കെ വന്നിരിക്കുന്നത്. അങ്ങനെ ഒരു ഇൻഡസ്ട്രി വന്നതിൽ ഞാൻ ശരിക്കും
ഞാൻ ഉള്ളിൽ നിന്ന് പറയാണ്, എനിക്ക് ഭയങ്കര സന്തോഷമാണ്, ഞാൻ ഭയങ്കര ഹാപ്പി ആയിരുന്നു. ഫസ്റ്റ് പടം എൻ്റെ എൻ്റെ ഫസ്റ്റ് കന്നഡ മൂവി, അതുപോലെ തന്നെ ഞാൻ ഹീറോ ആയിട്ട് വരുന്ന ഫസ്റ്റ് പടം എനിക്ക് ഇവിടെ ചെയ്യാൻ പറ്റിയതിൽ ഞാൻ ഒരുപാട് പ്രൗഡാണ്. എനിക്ക് എവിടെയും പറയാം എൻ്റെ ഫസ്റ്റ് പടം കന്നഡ പടമായിരുന്നു. ഐ ആം സോ പ്രൗഡ്. ಈ ಸ್ಟೇಟ್ಮೆಂಟಿಗೆ ಟ್ರಾನ್ಸ್ಲೇಷನ್ ಬೇಕಾಗಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಅವರು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಅವ್ರ ತಂದೆ ಬಂದು ಆ್ಯಕ್ಚುಲಿ ಹೊರಗಡೆ ಕೆಲಸ ಮಾಡ್ತಾಯಿದ್ದವರು. ಹೊರಗಡೆ ಕೆಲಸ ಮಾಡ್ತಾಯಿದ್ದಾಗ ತುಂಬ ಕನ್ನಡ ಫ್ರೆಂಡ್ಸ್ ಅವ್ರಿಗೆ ಸ್ನೇಹಿತರಾಗಿದ್ದರು. ಸೊ ಕನ್ನಡ ಸ್ನೇಹಿತರಿದ್ರಿಂದ ಅವ್ರ ತಂದೆ ಇನ್ಫ್ಲುಯೆನ್ಸ್ ಆಗಿ, ಕನ್ನಡ ಇನ್ಫ್ಲುಯೆನ್ಸ್ ಆಗಿ ರಾಜ್ಕುಮಾರ್ ಸಿನಿಮಾಗಳನ್ನ ತುಂಬ ನೋಡ್ತಾಯಿದ್ರು. ಸೊ ಅಣ್ಣವ್ರ ಸಿನಿಮಾ ನೋಡ್ತಾ ಅವ್ರು ಹೇಳಿದ್ದು ಕೇಳಿ ಇವ್ರಿಗೆ ಅಣ್ಣವ್ರ ಸಿನಿಮಾ ನೋಡ್ತಾ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗಿ ಇವಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಅಪ್ಪು ಅವ್ರನ್ನ ಅವ್ರು ಮಿಸ್ ಮಾಡ್ಕೋತಾ ಇದ್ದಾರೆ ತುಂಬ. ಸೊ ಫಸ್ಟ್ ಬಂದಿದ ತಕ್ಷಣ ಹೋಗಿ ಅಪ್ಪು ಅವ್ರ ಆಶೀರ್ವಾದ ತಗೊಂಡು ಬಂದಿಲ್ಲಿ ನಿಂತಿದ್ದಾರೆ. ಸೊ ಭಾರಿ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಎಲ್ಲ ಕನ್ನಡಿಗರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ವೆಲ್ಕಮ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ. ವಿ ಹೋಪ್ ಯು ಡೂ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಅಂಡ್ ಲರ್ನ್ ಮೋರ್ ಅಂಡ್ ಮೋರ್ ಕನ್ನಡ ಲಿಟಲ್ ಬಿಟ್. മനസ്സിലായോ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ನನಗೆ ಫಿಲಮ್ ಯೂಶುವಲಿ ಯಾವುದೇ ಫಿಲಮ್ ಆಯಿತು ಅಂದರೂ ಕೂತ್ಕೊಂಡು ಕತೆ ಕೇಳೋದು, ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಫಿಲಮ್ ತೊಗೊಳೋದು, ಇದೇನೋ ಎಲ್ಲರೂ ಅದೇ ಮಾಡೋದು. ಬಟ್ ಈ ಫಿಲಮ್ ಏನಾಯಿತು ಅಂತಂದರೆ, ಫಸ್ಟ್ ಟೈಮ್ ಪ್ರದೀಪ್ ಅವ್ರು ಬಂದು ಈ ಥರ ಅವ್ರಿಗೇನು ಸ್ಟೋರಿ ಏನೇನೋ ಅಂದರೆ ಏನೋ ಅವ್ರು ಕರೆಕ್ಟಾಗಿ ಅವ್ರಿಗೆ ಮಾತಾಡೋಕ್ಕೆ ನನ್ನ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಏನೋ ಹೇಳಿದ್ರು, ಹಿಂಗೇನೋ ಮಾಡ್ತಾ ಇದ್ದೀವಿ ಸರ್, ಹಿಂಗೆ ಈ ಥರ ಒಂದು ಲೈನ್ ಹೇಳಿದ್ರು ಅಷ್ಟೇ. ಹೆಂಗಿದ್ರು ಇದಕ್ಕೆ ಹಾಡುಗಳಿರಲಿಲ್ಲ, ಹಾಗಾಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಿರಲ್ಲ ಅಂದ್ಬಿಟ್ಟು ಆಯಿತು ಶೂಟಿಂಗ್ ಎಲ್ಲ ಬನ್ನಿ ಮಾಡೋಣ ಅಂದ್ಕೊಂಡು ನಾನು ಒಪ್ಕೊಂಡೆ, ಮಾಡೋಣ ಸರ್ ಅಂತ. ಬಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು. ಶೂಟಿಂಗ್ ಬಂದರೆ ಸರ್ ಈ ಥರ ಏನಾಗಿದೆ, ಇದು ಕನ್ನಡ ಮಲಯಾಳಂ ಎರಡರಲ್ಲೂ ಮಾಡ್ಬಿಟ್ಟಿದ್ದೀವಿ ಸರ್ ಅಂದರು. ನನಗೆ ಅದು ದೊಡ್ಡ ಸರ್ಪ್ರೈಸ್, ಏನಿದೆ ಅಷ್ಟು ಈಸಿನಾ ಅಂತ. ಆಮೇಲೆ ಅದ್ರ ಕತೆಗಳೆಲ್ಲ ಹೇಳಿದ್ರು, ಎರಡೆರಡು ಇದರಲ್ಲಿ, ಅದು ಮಳೆನಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಎರಡೆರಡು ಲ್ಯಾಂಗ್ವೇಜ್, ಇಡೀ ಫಿಲಮ್ ಮಳೆ ಇದೆ. ಸೊ ತುಂಬ ಒಂದು ಫಸ್ಟ್ ಟೈಮ್ ಡೈರೆಕ್ಷನ್ಗೆ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡು ಮಾಡಿರೋದು ಆಶ್ಚರ್ಯ. ಮತ್ತು ಫಿಲಮ್ ನೋಡಿದ್ಮೇಲೆ ನನಗೆ ಅವ್ರ ಬಗ್ಗೆ ಬೇರೆ ಥರದ್ದೇ ನನಗೆ ಅಭಿಪ್ರಾಯ ಕ್ರಿಯೇಟ್ ಆಯಿತು. ಯಾಕೆ ಅಂತಂದರೆ ಸಿನಿಮಾ ಮಾಡಬೇಕು ಅಂತ ಮಾಡೋದೊಂದು, ಈ ಸಿನಿಮಾ ನೋಡಿದ್ಮೇಲೆ ಅವ್ರ ಹತ್ರ ನೀವು ಎಲ್ಲ ಮಾತಾಡ್ತಿರ್ತೀರ ಅನ್ಸುತ್ತೆ, ಪರ್ಸ್ನಲಾಗಿ ಮಾತಾಡಿದ್ರೆ ಅವರು ಎಷ್ಟು ಮೈಲ್ಡು ಮತ್ತು ತುಂಬ ಅವ್ರು ಮಾತಾಡೋದೇ ಅವರು ಡೈರೆಕ್ಟರ್ ಅಂತ ಅನ್ಸಲ್ಲ. ಬಟ್ ಆ ಥರದೊಬ್ಬ ಸಾಮಾನ್ಯ ಮನುಷ್ಯನ ಒಳಗಡೆ ವ್ಯವಸ್ಥೆ ಬಗ್ಗೆ ಮತ್ತು ನಮ್ಮ ಜನಗಳು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಎಷ್ಟು ದೊಡ್ಡ ಕಿಚ್ಚಿದೆ ಮತ್ತು ಎಷ್ಟು ದೊಡ್ಡ ತುಡಿತಾ ಇದೆ ಅನ್ನೋದು ಈ ಫಿಲಮ್ ನೋಡಿದ್ರೆ ಖಂಡಿತ ಎಲ್ಲರಿಗೂ ತಲುಪುತ್ತೆ. ಮತ್ತು ಆ ಒಂದು ಅವ್ರಿಗೆ ಹೇಳಬೇಕು ಅನ್ನೋ, ಅಥವಾ ನನಗೆ ಗೊತ್ತಿಲ್ಲ ಅವ್ರು ಪರ್ಸ್ನಲ್ಲಿ ಅದನ್ನು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದಾರೋ ಅಥವಾ ಓದಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಅಷ್ಟು ಒಂದು ಹೇಳಲೇಬೇಕು ಅಂತ ದಾವಂತ ಇದ್ದರೆ ಮಾತ್ರ ಈ ಥರದೊಂದು ಸಬ್ಜೆಕ್ಟ್ ಬರೋಕ್ಕೆ ಸಾಧ್ಯ. ಆ ಥರದೊಂದು ಕತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಒಂದು ಕತೆ. ಮತ್ತು ಟೆಕ್ನಿಕಲಿನೂ ಅಷ್ಟೇ ನನಗೆ ಆಶ್ಚರ್ಯ ಏನಂತಂದರೆ, ಇಷ್ಟು ಚೆನ್ನಾಗಿ ಎರಡು ಲ್ಯಾಂಗ್ವೇಜಲ್ಲೂ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಎಲ್ಲೂ ಫಸ್ಟ್ ಟೈಮು ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ನು ಇದೆಲ್ಲ ಏನೇನೋ ಕಾಂಪ್ಲಿಕೇಶನ್ ಇಟ್ಕೊಂಡು ಇದೆಲ್ಲ ಕೆಲವು ಫಿಲಮ್ಗಳಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ಬಟ್ ಇದರಲ್ಲಿ ಅದು ಯಾವುದೇ ಕಾಂಪ್ರಮೈಸ್ ಆಗದೆ, ಆಗಲೇ ಹೇಳಿದ್ರಲ್ಲ, ಈವನ್ ಮಲಯಾಳಂ ಇಂಡಸ್ಟ್ರಿ ಅವರು ತುಂಬ ಖುಷಿಯಾಗಿ ನನಗೆ ಮೊನ್ನೆ ಎಲ್ಲ ಕಮೆಂಟ್ ಎಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಯಿತು. ಅವರು ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಫಿಲಮ್ ಮಾಡಿರೋದು ತುಂಬಾ ಪರ್ಸ್ನಲಿ ಪ್ರೌಡ್ ಫೀಲ್ ಆಗುತ್ತೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ. ಸೊ ಮತ್ತು ಇನ್ನೊಂದೇನೆಂದರೆ, ನಾವು ಏನಾಗ್ತಿದೆ ಈಗ, ಅಫ್ಕೋರ್ಸ್ ನಾವು ಆಗಲೇ ಎಲ್ಲ ಹೇಳ್ತಾ ಇದ್ರು, ಕನ್ನಡ ಇಂಡಸ್ಟ್ರಿನಲ್ಲಿ ಬೇರೆ ಬೇರೆ ತಮಿಳು, ತೆಲುಗು ಎಲ್ಲ ಫಿಲಮ್ಗಳು ಅವೇ ಎಲ್ಲ ಜಾಸ್ತಿ ಓಡ್ತಾ ಇರುತ್ತೆ, ಕನ್ನಡ ಫಿಲಮ್ ಓಡ್ತಾ ಇಲ್ಲ ಅಂತ, ನೋಡಲ್ಲ ಅಷ್ಟು ಅಂತ ಎಲ್ಲ ಇದೆ. ಬಟ್ ಇದಕ್ಕೇನು ಬೇರೆ ದಾರಿ ಇಲ್ಲ, ಅಂದರೆ ನಾವು ಯಾರನ್ನೂ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಇದೇನೆ, ನಾವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಫಿಲಮ್ ಮಾಡೋದು ಇದು ತುಂಬ ದೊಡ್ಡ ಬೋಲ್ಡ್ ಮತ್ತು
ಎಲ್ಲರೂ ಮಾಡಲೇಬೇಕಾದಂಥ ಒಂದು ಸ್ಟೆಪ್ಪು, ಅನಿವಾರ್ಯ ಮತ್ತು ಅವಶ್ಯಕತೆ ಎರಡೂ ಇರೋವಂಥ ಒಂದು ಕೆಲಸನ ಮಾಡಿದ್ದಾರೆ. ಇದಕ್ಕೆ ಇದಕ್ಕೆ ರೆವಲ್ಯೂಷನ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೆವಲ್ಯೂಷನ್ ಸುಮಾರು ದಿನದಿಂದ ಶುರು ಆಗಿದೆ. ಬಟ್ ಈ ಥರ ದೊಡ್ಡ ದೊಡ್ಡ ಬಜೆಟ್ ಫಿಲಮ್ಗಳೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಸಣ್ಣ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳು ಇದಕ್ಕೆ ಕಾಲಿಟ್ಟಿರೋದು ತುಂಬ ದೊಡ್ಡ ವಿಷಯ. ಮತ್ತು ಅದಕ್ಕೆ ಸಪೋರ್ಟ್ ಮಾಡಿರೋ ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇದ್ರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ರೆಕಾರ್ಡಿಂಗ್ ಬಂದು ಆಯಿತು, ಒಂದು 35 ಡೇಸ್ ಆಯಿತು. ಸೊ ರೆಕಾರ್ಡಿಂಗ್ ಬಗ್ಗೆ ಡಬಲ್ ಖುಷಿ ಖಂಡಿತ ಇದೆ, ಬಟ್ ಡಬಲ್ ಪೇಮೆಂಟ್ ಇಲ್ಲ. ಒನ್ಸ್ ಅಗೇನ್ ಹೇಳ್ದಂಗೆ ಅದು ರಿಯಲಿ ಈ ಸ್ಟೇಜಲ್ಲಿ ಹೇಳಬೇಕು. ಏನಂತಂದರೆ ನಾನು ಅದನ್ನೇ ಲಾಸ್ಟ್ ಮೊನ್ನೆ ಕೊಚ್ಚಿನಿಂದ ಬರಬೇಕಾದ್ರೆ ಡಿಸ್ಕಸ್ ಮಾಡ್ತಿದ್ದೆ ಪ್ರೊಡ್ಯೂಸರ್ ಹತ್ರ. 2 ಫಿಲಮ್ 2 ಲ್ಯಾಂಗ್ವೇಜಲ್ಲಿ ಮಾಡ್ಬಿಟ್ಟಿದ್ದಾರೆ. ಬಟ್ ಅದನ್ನು ಎಲ್ಲ ಟೆಕ್ನಿಷಿಯನ್ಸ್ನು ಒಂದು ಕನ್ಸ್ಟೆಂಟ್ ಗೊತ್ತು, ಒಂದು ಕನ್ನಡ ಫಿಲಮು ಮಲಯಾಳಂ ಫಿಲಮ್ ಅಂತಂದರೆ ಆ ಕನ್ಸ್ಟೆಂಟ್ ಬಜೆಟಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗಳನ್ನು ಅಡ್ಜಸ್ಟ್ ಮಾಡಿ ವರ್ಕ್ ಮಾಡಿಸೋದಿದೆಯಲ್ಲ, ಅದು ತುಂಬ ಅತಿ ಅನ್ನಷ್ಟು ರಿಕ್ವೆಸ್ಟ್ ಮಾಡಿ ಅಥವಾ ಕನ್ವಿನ್ಸ್ ಮಾಡಿ ಡೈರೆಕ್ಟ್ರು ಮಾಡಿದ್ದಾರೆ. ನಾನು ಕೆಲವು ಟೈಮ್ ಹೇಳ್ತಿರ್ತೀನಿ ನೀವು ಭಾರಿ ಬುದ್ಧಿವಂತರು ಬಿಡಿ ಅಂತ. ಬಟ್ ತುಂಬ ಅದನ್ನು ಪ್ರಾಮಾಣಿಕವಾಗಿ ಎಲ್ಲರ ಹತ್ರನೂ ಅಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಮತ್ತು ಅದು ತುಂಬ ಖುಷಿ ಕೊಟ್ಟಿದೆ ಪರ್ಸ್ನಲಿ ಕೆಲಸ ಮಾಡಿರೋದು. ಸೊ ಜಾಸ್ತಿ ಮಾತಾಡಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಕೊಚ್ಚಿನಿಂದ ಎಲ್ಲ ಬಂದಿರೋರ್ಗೂ ಜಾನ್ ಸರ್ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೊನ್ನೆ ಕೊಚ್ಚಿನ್ ಇವೆಂಟ್ ಅಂದರೆ ನನಗೆ ತುಂಬ ಖುಷಿಯಾಗಿದೆ ಏನಂತಂದರೆ, ಅಲ್ಲಿ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಅವರು ತುಂಬ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಅಲ್ಲಿ ಜಾನ್ ಸರ್ ಫ್ರೆಂಡ್ಸು, ತುಂಬ ಆರ್ಟಿಸ್ಟ್ಗಳು ಎಲ್ಲ, ಮತ್ತು ಒಂದು 3-4 ಜನ ಡೈರೆಕ್ಟ್ರುಗಳು ಎಲ್ಲರೂ ಬಂದು ನಮ್ಮನ್ನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡೋರು ಅಂದರೆ ಮಲಯಾಳಂ ಇಂಡಸ್ಟ್ರಿಗೆ ಅದು ತುಂಬ ಖುಷಿಯಾದ ವಿಚಾರ. ಒನ್ಸ್ ಅಗೇನ್ ವೆಲ್ಕಮ್. ಥ್ಯಾಂಕ್ ಯು. Speak that fluently in Kannada, so with your permission, shall I speak in English? Okay. So I am so glad to be here on this teaser launch occasion of the film Shesha 2016, directed by Pradeep Arsikare and produced by Manjumani ma'am and Vani ma'am. I could see the Malayalam version of the film, and it has come out very well. I like the uniqueness of the subject and the performances of the artist Pramod Shetty and Yash, then Yash Shetty, and then Siddhalink, Sridhar, Archana and Devraj. And we have Malayalam artists performed in this film. A promising actor, John Kaipalili, is also there in the film in the lead role. And then we have Siddharth Shiva, Dane Davis, and then we have Siddharth Shiva, Dane Davis, and Srijit Ravi is also there from the Malayalam. Since it's a border story which is happening in a police station in the border, both the Malayalam artist and the Kannada artist have given an amazing performance in the film. It was really like watching a thriller, and it was the treatment of the movie and the making is also come out well. And this bilingual movie, which is being produced in Kannada and Malayalam, is simultaneously releasing in Kerala and Karnataka. So now a lot of Kannada films are doing very well in Kerala, especially all pan-India hit movies which has come from Karnataka has done a very good performance in Kerala. And few Malayalam films are also done recently very good box office, created box office records in Karnataka also. Our film, which we have done along with Sushil, we have done the line production of Got Life, Aadu Jeevitham, and thanks to Karnataka for giving a record collection for Aadu Jeevitham, Got Life. And I am so glad to say that the Malayalam version has collected than the Kannada version of the film. So thanks to Karnataka, the people of Karnataka, the movie lovers of Karnataka, for accepting all recent Malayalam films in a very good way. We are so glad, and on behalf of Malayalam industry, I am once again thanking you all and thanking all the media for supporting the content-oriented Malayalam films like Avesham, Premalu and all done
amazing performance. Now, right now, Tudarum is also doing very well, like Empuran has also done very well. And thanks to Karnataka industry again for supporting us. And when I'm here, I remember my connection with the industry started long time back. I have done, and I'm myself being an ad film director, both of us are ad film makers. I've done a film with Apu sir. I did a film for Nantini Milkat, and with that I became very, very close to him. He himself being a superstar, like Puneet Rajkumar, as the way he has treated, I can never forget. He is such a down-to-earth person. I was like a family member. Whenever I come to Bangalore, I used to text to him, and he has sent even vehicle to the airport. He has invited me home. He has given me breakfast. It was one in any other industry. I cannot see superstars, so down to earth and so human. I really love you, Apu sir. And during one more thing, I would like to tell you. During Corona time, I was just an ad film maker for him, but still, Corona time, he has called me many times, asking me about my health and my family also. It is such a great loss for the industry. And people, along with your worry about his missing, I am also there with you. I love you, Api sir. And again, for this movie, my speech is getting longer. There are a lot of things to happen. This movie, Shesha, I am wishing all the best to perform good in Malayalam and Kannada very well. And I wish all the team, all the actors and the director and the producers, all the best to make this a very successful film and to go and do more films in Malayalam and Kannada. Thank you so much. ಶೇಷ 2016 ಚಿತ್ರದ ಟೀಸರ್ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ತಂಡ ತುಂಬ ಕಷ್ಟ ಬಿದ್ದು ತುಂಬ ಹಗಲು ರಾತ್ರಿ ಅಂದೇ ಕಷ್ಟ ಬಿದ್ದು ಈ ಮೂವಿನ ಮಾಡಿದ್ದಾರೆ. ಈ ಮೂವಿ ಹೆಚ್ಚಿನದಾಗಿ ಯಶಸ್ಸು ಕಾಣಲಿ, ಈ ಮೂವಿ ಎಲ್ಲರೂ ನೋಡಲಿ ಅಂತ ಹೇಳಿ ನನ್ನ ಸ್ನೇಹಿತರಿಗೂ ತುಂಬ ಜನಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಶಸ್ವಿ ಕಾಣಲಿ. ನನಗೆ ಕರೆದು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಪೀಸ್ ಆಫ್ ಆಡಿಜೀವಿತ. ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ, ಯಾಕೆಂದರೆ ನಮ್ಮ ಮೈಸೂರಲ್ಲಿ ಓದಿದೆ, ಅದಕ್ಕೆ ಕನ್ನಡ ಅರ್ಥ ಆಗುತ್ತೆ. ಕನ್ನಡ ಐ ಕ್ಯಾನ್ ಸ್ಪೀಕ್ ಲಿಟಲ್ ಬಿಟ್ ಆ್ಯಂಡ್ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್. I saw the movie, and film nodide. Actually, it is very well made and very content oriented. I mean, we believe in the film which is more content oriented. I think the director has done a very good job. The music, as well as the team behind it, and both of you, ma'am. I think I met the producers in Cochin last week. Our press trailer launch madide, and we had a very good response to it. And it's not easy making a film, because it takes a lot of dedication, hard work, commitment, and it's a teamwork, just one janake film madakagalla. That's what I learned in Good Life. It's a long, tedious process, and always the collaboration between these two industries is going to help every person involved in it. It's a lot of people's dedication is in this film, and the subject which you have chose, it's done very well. And I'm sure we can work wonders. And I made a lot of friends. I met Shashi, I met the director Anil, which is my friend from the time he's in Good Life, and a lot of industry people. And it's always nice to connect with the producers. I'm sure this film will really do good, and a lot of marketing, a lot of strategies has to be worked on it. And God bless, and all the best. And we are just waiting for the trailer now. I mean, since I have seen the teaser, it's fine. But yeah. The hero has come, so it's always there, and all the people that has worked along with them. Take care of yourself, and let's get into the stuff. Thank you so much. Nandi Namaskara. ಶೇಷ 2016 ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ತುಂಬ ಕ್ಲೋಸ್ಲಿ ಟೀಮ್ ಜೊತೆಗೆ ವರ್ಕ್ ಮಾಡಿದ್ದೀನಿ ನಾನು ಕೂಡ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಅದ್ಭುತವಾಗಿ ಬಂದಿದೆ, ವಿಭಿನ್ನವಾಗಿ ಬಂದಿದೆ. ಮತ್ತು ಕನ್ನಡದಲ್ಲಿ ಒಂದು ಅತ್ಯುತ್ತಮ ಮೂವಿ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಡೈರೆಕ್ಟ್ರು ಅವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ.
ಅದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ಗಳು ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಮತ್ತು ಪ್ರತಿಯೊಬ್ಬರು ಅವರ ನಟರು ಅವರ ಆ ರೋಲನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಯಶಸ್ಸು ಕಾರಣದಲ್ಲಿ ಡೌಟೇ ಇಲ್ಲ. ಮತ್ತು ಕನ್ನಡದಲ್ಲೂ ಒಂದು ಅದ್ಭುತ ಸಿನಿಮಾ ಆಗುತ್ತೆ. ಮತ್ತು ಮೊನ್ನೆ ಮಲಯಾಳಂನಲ್ಲಿ ಅಪ್ಲೋಡ್ ಮಾಡಿ ವಿತಿನ್ 1 or 2 ಅವರ್ಸಲ್ಲಿ ಒಂದು 1 million ವ್ಯೂಸ್ ಕ್ರಾಸ್ ಆಗಿದೆ. ಸೊ ತುಂಬ ಚೆನ್ನಾಗಿ ರಿವ್ಯೂಸ್ ಬರ್ತಾ ಇದೆ. ನನ್ನ ಕಡೆಯಿಂದ ಶೇಷ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮೊದಲನೇದಾಗಿ ಇವತ್ತು ಕಾರ್ಮಿಕರ ದಿನ. ದಿನವೂ ಕಾರ್ಮಿಕರ ದಿನವೇ. ನಮ್ಮ ದೇಶ ಮತ್ತು ನಮ್ಮ ಈ ಸಿನಿಮಾ ವಲಯ ಎಲ್ಲ ವಲಯಗಳು ಇವತ್ತು ಜನಗಳು ಖುಷಿಯಿಂದ ನೆಮ್ಮದಿಯಿಂದ ಆರ್ಥಿಕವಾಗಿ ಭಾಳ ಚೆನ್ನಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರ್ಮಿಕರ ಕಾರಣ. ಹಾಗಾಗಿ ಇವತ್ತು ಅವ್ರನ್ನ ಕಾರ್ಮಿಕರ ದಿನಾಚರಣೆ ದಿನವೇ ನಮ್ಮ ಟೀಸರ್ ಲಾಂಚ್ ಆಗ್ತಿದೆ. ಅದಕ್ಕೆ ಈ ಟೀಸರ್ನ ನಮ್ಮ ಕಾರ್ಮಿಕರಿಗೆ ಅರ್ಪಣೆ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ಸ್ವಾಗತ. ವೆಲ್ಕಮ್ ಮಿಸ್ಟರ್ ಜಾನ್. ನಮ್ಮ ನಿರ್ದೇಶಕರು, ಪ್ರದೀಪ್ ನಿರ್ಮಾಪಕರು ಎಲ್ಲರೂ ಇದ್ದೀರಾ. ಸಹ ಕಲಾವಿದರು ಅರ್ಚನಾ, ಸಿದ್ಧಾರ್ಥ್ ಎಲ್ಲರೂ ಇದ್ದೀರಾ. ನಮ್ಮ ಪತ್ರಿಕೋದ್ಯಮ ಛಾಯಾಗ್ರಾಹಕರು ಮನೋಹರ್ ಎಲ್ಲರೂ ಇದ್ದೀರಾ. ಶೇಷ ಇದರ ಟೈಟ್ಲೇ ತುಂಬ ಚೆನ್ನಾಗಿದೆ. ಶೇಷ ಅಂದರೆ ಒಂದು ಅರ್ಥ ಉಳಿದವರು, ಯಾರು ಉಳ್ಕೊಂಡಿದ್ದಾರೆ ಅಂತ. ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದರೆ ಸಾವಿಲ್ಲದವನು ಅಂತ, ಅನಂತ ಅಂತ. ಶೇಷ ಅಂದರೆ ಅನಂತ ಅಂತ. ಸೊ ಈ ಕಥೆಗೆ ಟೈಟ್ಲು ಚೆನ್ನಾಗಿದೆ. ಅಫ್ಕೋರ್ಸ್ ಕಥೆಯ ಗುಟ್ಟನ್ನು, ಕಥೆಯ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಏನು ಅಂತ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇದ್ದಾರೆ. ವೆಲ್ಕಮ್ ಸರ್. ಬಟ್ ಶೂಟಿಂಗಿನ ನಮ್ಮ ಅನುಭವವನ್ನು ಹೇಳ್ಬೋದು. ಈಗ ಹೇಗೆ ನೀವು ಇದರಲ್ಲಿ ನೋಡಿದಾರಲ್ಲ ಪೊಲೀಸ್ ಯೂನಿಫಾರ್ಮು, ಇಡೀ ತಂಡ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ಬಿಟ್ಟರೆ ಮಿಕ್ಕಿದವರೆಲ್ಲ ನಾವು ಇದೇ ಯೂನಿಫಾರ್ಮಲ್ಲೇ ಇದ್ವಿ. 2 ವರ್ಷನಲ್ಲೇ ಯೂನಿಫಾರ್ಮ್ ಹಾಕ್ತಾಯಿದ್ವಿ. ಪ್ರದೀಪ್ ಅವ್ರಿಗೆ ಹೇಳಿದ್ದೆ, ನಾನು ಎಲ್ಲ ಸಿನಿಮಾಗಳಲ್ಲಿ ಮಾಡಿದ್ದಷ್ಟು ಕಾಸ್ಟ್ಯೂಮ್ ಚೇಂಜು ಇದು ಒಂದೇ ಸಿನಿಮಾಲೇ ಮಾಡಿದ್ದೀನಿ ಅಂತ. ಒಂದೊಂದು ಶಾರ್ಟ್ಗೂ ನಮ್ಮ ಇಲ್ಲಿಯ ಕನ್ನಡದ ಕಾಸ್ಟ್ಯೂಮು, ಪಕ್ಕದ ರಾಜ್ಯದ ಕಾಸ್ಟ್ಯೂಮು, ಕೇರಳದ ಕಾಸ್ಟ್ಯೂಮು, ಮಲಯಾಳಂ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಥೆ ಎಷ್ಟು ನಿಗೂಢವಾಗಿ, ಎಷ್ಟು ಇಂಟೆನ್ಸ್ ಆಗಿದೆಯೋ, ಶೂಟಿಂಗು ಅದೇ ಥರ ಇತ್ತು. ಅಷ್ಟೇ ಅನುಭವ ಆಯಿತು, ಅಷ್ಟೇ ಕಷ್ಟನೂ ಪಟ್ಟಿದ್ದೀವಿ. ಯಾಕೆಂದರೆ ಶೂಟಿಂಗ್ ಕಂಪ್ಲೀಟ್ ಮುಗಿದ ಮೇಲೇ ನಮ್ಮನ್ನು ಬಿಟ್ಟಿದ್ದವರು ಪ್ರದೀಪು. ಒಂದು 10-15 ದಿನಗಳ ಕಾಲ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಅನುಭವದಲ್ಲಿ ತುಂಬ ಶೂಟಿಂಗು, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ನಂಬಿಕೆ ಇದೆ. ಏಕೆಂದರೆ ಡಬ್ಬಿಂಗಲ್ಲೂ ನೋಡಿದ್ದೀನಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಗಲಿ, ಸಿನಿಮಾ ಚೆನ್ನಾಗಾಗಲಿ. ಟೀಸರು ತುಂಬ ಚೆನ್ನಾಗೇ ಇದೆ, ಕುತೂಹಲಕಾರಿಯಾಗಿದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ನಾನು ಫಸ್ಟು ನನ್ನ KEBಲಿ ನಾನು 1 ವರ್ಷ ಲೈನ್ಮ್ಯಾನ್ ಆಗಿ ಕೆಲಸ ಮಾಡಿದೆ. ಬಟ್ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ತುಂಬ ಈ ಸಿನಿಮಾ ಮಾಡಬೇಕು, ಅದು ಕಾಲೇಜ್ ಡೇಸಿಂದಲೂ ನನಗೆ ಅದೊಂಥರ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಆ ವರ್ಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಆ KEB ಕೆಲಸ ಬಿಟ್ಟು ಹಾಗಾಗಿ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ಹುಚ್ಚು ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಸಿನಿಮಾ ಫಸ್ಟ್ ಆಫ್ ಆಲ್ ಫಸ್ಟು ನಮ್ಮ ಪ್ರೊಡ್ಯೂಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ನಾನು ಈ ಸ್ಟೋರಿನ ನರೇಟ್ ಮಾಡಿದ ತಕ್ಷಣ ನೆಕ್ಸ್ಟು ಒಂದು 3 ಡೇಸಲ್ಲಿ ಆಕ್ಸೆಪ್ಟ್ ಮಾಡಿದರು. ಇಲ್ಲ ಸರ್, ಈ ಸಿನಿಮಾ ಮಾಡೋಣ, ಸಿನಿಮಾ ತುಂಬ ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಥರ. ಈ ಫಸ್ಟು ಪ್ರೊಡ್ಯೂಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದಿರೋ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಮೀಡಿಯಾ ಪ್ಲಸ್ಸು ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಕ್ಸೆಟ್ರಾ ಇಲ್ಲಿ ಕೂತಿರೋರು ಎಲ್ಲರಿಗೂ ನಂದೊಂದು ದೊಡ್ಡ ಥ್ಯಾಂಕ್ಸು. ಸೆಕೆಂಡ್ ಆರ್ಟಿಸ್ಟ್ ಬಗ್ಗೆ ಮಾತಾಡಲೇಬೇಕು ನಾನು. ಯಾಕೆ ಅಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಾನು ಆರ್ಟಿಸ್ಟಿಗೆ. ಯಾಕೆ ಅಂದರೆ ಡೇ ನೈಟು ಅಂದ್ಕೊಂಡು ನಾವು ಜೋಗಲ್ಲಿ ಶೂಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ 3 ಅವರ್ ನಿದ್ದೆ ಮಾಡ್ತಾಯಿದ್ರು. 4 ಅವರ್ ಅಷ್ಟೇ. ಹಾಗಾಗಿ ಎಲ್ರಿಗೂ ಸರ್ ನನ್ನ ಕಡೆಯಿಂದ ಏನಾದರೂ
ತಪ್ಪಾಗಿದ್ರೆ ಎಲ್ರಿಗೂ ಸಾರಿ. ಯಾಕೆಂದರೆ ಅಷ್ಟು ವರ್ಕ್ ಮಾಡಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಜಾನ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಸಿದ್ಧಾರ್ಥ್ ಸರ್ ಆಗಿರ್ಬೋದು, ಮಾಧ್ಯಮಿಕ್ ಸರ್ ಆಗಿರ್ಬೋದು, ಎವ್ರಿ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಈ ಸಿನಿಮಾ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಆಗಿರೋದಕ್ಕೆ ಒಂದು ಆರ್ಟಿಸ್ಟು ಟೀಮು ಒಂದು ದೊಡ್ಡ ನನಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೆಕೆಂಡ್ ಬಂದು ನಮ್ಮ ಟೆಕ್ನಿಷಿಯನ್ ಟೀಮ್ ನಾನು ಮಾತಾಡಲೇಬೇಕು. ಯಾಕೆಂದರೆ ಇದು ನನಗೆ ಡೆಬ್ಯೂ ಸಿನಿಮಾ. ಬಟ್ ಆದರೆ ನಮ್ಮ DOP ಆನಂದಣ್ಣ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ನನಗೆ ನಾನು ಇದಕ್ಕೆ ಬಿಫೋರ್ ಎಲ್ಲ ನಾನು ಒಂದಿಷ್ಟು ಸಿನಿಮಾ ಎಲ್ಲ ವರ್ಕ್ ಮಾಡಿದ್ದೆ. ಡೆಬ್ಯೂ ಡೈರೆಕ್ಟರ್ ಅಂದರೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಬಟ್ ಆನಂದಣ್ಣ ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ಶೂಟಲ್ಲಿ, ಪ್ರದೀಪ್ ನಿನ್ನ ಕಂಟೆಂಟ್ ಏನು, ನಿನ್ನ ಕಂಟೆಂಟನ್ನು ನಾನು ಕ್ಯಾಪ್ಚರ್ ಮಾಡಿಕೊಡ್ತೀನಿ. ಹಾಗಾಗಿ ಪ್ರತಿ ದಿನವೂ ನನಗೆ ಸಪೋರ್ಟಿವ್ ಆಗಿದ್ದು, ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾ, ಹಾಗಾಗಿ ಇದು ಥ್ಯಾಂಕ್ಸ್ ಆನಂದಣ್ಣ. ಆ್ಯಂಡು ಪೂರ್ಣ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದರೆ ಪೂರ್ಣ ಸರು ಒಂದು ಟ್ರ್ಯಾಕ್ ಆದಮೇಲೆ ಮತ್ತೆ ನಾನು ಸರ್ ಇಲ್ಲೊಂದು ಸ್ವಲ್ಪ ಎಮೋಷನ್ ಬೇಕು ಸರ್, ಇಲ್ಲೊಂದು ಸ್ವಲ್ಪ ವೈಲಿನ್ ಆ್ಯಡ್ ಮಾಡ್ಸೋಣ ಸರ್, ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡ್ಸೋಣ ಸರ್ ಅಂತ ಹೇಳಿದಾಗಲೆಲ್ಲ ಯಾವತ್ತೂ ಪೂರ್ಣ ಸರು ನಾನು ಹೇಳಿದ್ದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಓಕೆ ಪ್ರದೀಪ್, ನಿಮ್ಮ ಫೀಲ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರ್ಣ ಸರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಎಡಿಟ್ರ್ ಬಗ್ಗೆ ಹೇಳ್ಬೇಕು, ಅವ್ರು ಇಲ್ಲ ಆ್ಯಕ್ಚುಲಿ ಹೈದ್ರಾಬಾದಲ್ಲಿದ್ದಾರೆ. ಅವರು ಅಷ್ಟೇ ತುಂಬ ಸಿನಿಮಾ ಮಾಡಿದ್ರು. ಪ್ರದೀಪ್ ನಿನ್ನ ಫೀಲ್ ಏನು, ನಿನ್ನ ಮೂಡ್ ಏನು, ಹಾಗಾಗಿ ಆ ಮೂಡಿಗೆ ನನ್ನ ಫೀಲು ನನ್ನ ಮೂಡಿಗೆ ತಕ್ಕನಾಗೆ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅಗೈನ್ ಸೆಕೆಂಡ್ ಬಂದು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಆ್ಯಕ್ಚುಲಿ ನನ್ನ ಸ್ಟ್ರೆಂತು. ಯಾಕೆಂದರೆ ಇದು ಮಲಯಾಳಮ್ಗೆ ಸಪ್ರೇಟು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಕನ್ನಡ ಸಪ್ರೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲರಿಗೂ ನಮ್ಮ ರವಿ, ರತೀಶ್ ಬೈ, ಆಮೇಲೆ ಪ್ರೇಮ್, ಮತ್ತು ನಮ್ಮ ಯಶವಂತ್, ಆಮೇಲೆ ಜಯರಾಮ್, ಈ ಥರ ಎಲ್ರಿಗೂ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸರ್ ಇದು 2016 ಏನಕ್ಕೆ ಅಂದರೆ ಆ್ಯಕ್ಚುಲಿ ನಾನು ಒಂದು 5-6 ಇಯರು ನನಗೆ ಒಬ್ಬರು ಫ್ರೆಂಡ್ ಇದ್ದರು ಮಲಯಾಳಮಲ್ಲಿ, ಅಂದರೆ ಕಾಸರಗೋಡವರು ಫ್ರೆಂಡ್ ಇದ್ದರು. ಅವರು ಒಂದು ಇನ್ಸಿಡೆಂಟ್ ಹೇಳಿದರು ನನಗೆ. ಈ ಥರ ಒಂದು ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಒಬ್ಬ ಪೊಲೀಸ್ ಕರಪ್ಟ್ ಆದರೆ ಅದರಿಂದ ತುಂಬ ಜನ ಅದಕ್ಕೆ ನೋವು ಅನುಭವಿಸಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹೇಳಿದರು ನನಗೆ. ಈ ಥರ ತುಂಬ ಜನ ಪೇನ್ ಆಗಿರುತ್ತೆ, ಒಬ್ಬ ಪೊಲೀಸ್ ಕರಪ್ಟ್ ಆದರೆ ಅದರ ಎಫೆಕ್ಟು ಪಬ್ಲಿಕ್ಕಿಗೆ ತುಂಬ ಆಗುತ್ತೆ. ಹಾಗಾಗಿ ಆ 2000 ನಡೆದಿರೋ ಒಂದು ಇನ್ಸಿಡೆಂಟ್ ಎತ್ಕೊಂಡು ಅದನ್ನು ಸಿನಿಮೆಟಿಕ್ಕಾಗಿ ನಾನು ನನ್ನ ಇಮ್ಯಾಜಿನೇಷನಲ್ಲಿ ನಾನು ಪ್ಲ್ಯಾನ್ ಮಾಡಿರೋದು. ಇಲ್ಲ ಸರ್, ಆ ಥರ ಏನೂ ಇಲ್ಲ. ಯಾ ಸರ್, ಹೌದೌದು. ಇಲ್ಲ ಸರ್, ಆ ವಿಚಾರ ಇದಕ್ಕೂ ಏನೂ ಇದಿಲ್ಲ. ನಮ್ದು ಆ್ಯಕ್ಚುಲಿ ಸಿನಿಮಾ ಓಪನಿಂಗಲ್ಲಿ ನಾವು ಅಂದರೆ ಇದು ಸಿನಿಮಾ ಬಂದು ಕಂಪ್ಲೀಟು ಆಂಟಗನಿಸ್ಟ್ ಮೇಲೆ ಟ್ರಾವೆಲ್ ಆಗುತ್ತೆ. ಇದು ಪ್ರೊಟಗನಿಸ್ಟನ್ನು ನಾನು ರಿವೀಲ್ ಮಾಡಲ್ಲ. ಹಾಗಾಗಿ ಸಿನಿಮಾ ಓಪನಿಂಗ್ ಒಂದು ಕೇಸ್ ಬಗ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ಆ ಕೇಸ್ ಅಂತ ಹೇಳ್ಬಿಟ್ಟು ಸೌಮ್ಯ ಅಂತ ನಾವು ಇದು ಮಾಡ್ತೀವಿ. ಇದಕ್ಕೂ ಸೌಜನ್ಯ ಕೇಸಿಗೂ ಇಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟು. ಇದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ ಸರ್. ಇಲ್ಲ, ನಾವು ಜಾನ್ ಸಾರ್ನೇ ಸೆಲೆಕ್ಟ್ ಮಾಡಬೇಕು ಅನ್ನೋ ಥರ ನಮ್ಮ ಮೈಂಡಲ್ಲಿ ಏನು ಇರಲಿಲ್ಲ ಸರ್. ನಾವು ತುಂಬ ಕನ್ನಡದಲ್ಲೂ ಮಲಯಾಳಮಲ್ಲೂ ತುಂಬ ಜನನ ತುಂಬ ಜನ ನಾವು ಸರ್ಚ್ ಮಾಡಿದ್ವು. ನಮ್ಮ ಕ್ಯಾರೆಕ್ಟ್ರಿಗೆ ಹಿಂಗೆ ಇರಬೇಕು ಅನ್ನೋದು ನನ್ನ ಒಂದು ಫೀಲ್ ಇತ್ತು. ಅದಾದಮೇಲೆ ಕೆಲವ್ರದ್ದು ಎಲ್ಲ ನಾವು ನೋಡಿದಾಗ ಕೆಲವರು ಡೇಟ್ ಕ್ಲಾಶ್ ಆಗೋದು, ಕೆಲವರು ಗೆಟಪ್ ಕ್ಲಾಶ್ ಆಗೋದು. ಹೀಗಾಗಿ ನಾವೊಂದು 5-6 ಜನ ನಾವು ಸರ್ಚ್ ಮಾಡಿದ್ವಿ ಸರ್, ಕನ್ನಡದಿಂದವ ಮಲಯಾಳಮಿಂದ. ಬಟ್ ಎಂಡ್ ಆಫ್ ದ ಡೇ ಜಾನ್ ಸಾರು ನಮಗೆ ಓಕೆ ಆದರು. ಹಾಗಾಗಿ ಅವ್ರನ್ನೂ ಒನ್ ಡೇ ಕರೆಸಿ ಒಂದಿನ ಆಡಿಷನ್ ಮಾಡಿ ನೀಟಾಗೆಲ್ಲ ಅದಾದಮೇಲೆ ಗೆಟಪ್ಪು ಡೇಟು ಎಲ್ಲ ಮ್ಯಾಚ್ ಮಾಡಿಕೊಂಡು ನಾವು ಮಾಡಿದ್ದು. ಅದರ ಕಂಟೆಂಟು ಅದೇ ಸರ್ ಇದು. ಯಾಕೆಂದರೆ ನಾವು ಮುಂಚೆನೇ ಹೇಳ್ದಂಗೆ ಈ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ ಸರ್. ಈಗ ನಿಮಗೆ ಗೌರ್ಮೆಂಟ್ ಸ್ಕೂಲಿಗೆ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲ್ ಟೀಸರಲ್ಲೇ ನಾನು ಹೇಳಿದ್ದೀನಿ. ಹಾಗಾಗಿ ಎಲ್ಲದಕ್ಕೂ ಆಪ್ಷನ್ ಇದೆ ಸರ್. ಆದರೆ ಬಟ್ ಪೊಲೀಸಿಗೆ ನಮಗೆ ಆಪ್ಷನ್ ಇಲ್ಲ. ಈ ಒಂದು ಥಾಟ್ ಮೇಲೆ ಇಟ್ಕೊಂಡು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ನಾನು ರೈಟ್ ಮಾಡಿರೋದು. ನಿಮಗೆ ಅದು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರ ಏನು ಆಪ್ಷನ್ ಇಲ್ಲ ಅನ್ನೋದು ಇದ್ರ ಮೇಲಿದೆ ಸರ್. ಸರ್, ಆ ಬಾರ್ಡ್ರಲ್ಲಿ ನಡೆಯೋ ಘಟನೆ ಯಾಕೆ ಹೇಳಿ. ನಿಮಗೆ ಸರ್ ಈಗ ಕಾಸರಗೋಡು, ಮುಳ್ಳೇರಿಯಾ, ಆಮೇಲೆ ಈ ಬದಿಯಡ್ಕ ಇಲ್ಲೆಲ್ಲ ಹೋದರೆ ನಿಮಗೆ ನಾನು ಪೋಸ್ಟರಲ್ಲಿಂದ ಹಿಡಿದು ಆಮೇಲೆ ಸಿನಿಮಾದಲ್ಲೂ ಎಲ್ಲ ಇದೆ.
ಎರಡೆರಡು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀನಿ. ನಿಮಗೆ ಇವನ್ ಬದಿಯಡ್ಕ ಕಾಸರಗೋಡು ಇಲ್ಲೆಲ್ಲ ಹೋದರೆ ಪ್ರತಿಯೊಂದು ಅಂಗಡಿ ಆಗಿರ್ಬೋದು, ಗೌರ್ಮೆಂಟ್ ಆಫೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಡಬಲ್ ನೇಮ್ ಇದೆ. ಹಾಗಾಗಿ ಆ ಒಂದು ಮಲಯಾಳಂ ಮಾಡಿರೋದಕ್ಕೆ ಒಂದು ಅದೇ ಮೇನ್ ರೀಸನ್ನು. ಇದು ಬಾರ್ಡ್ರಲ್ಲಿ ನಡೆಯೋ ಒಂದು ಕತೆ ಒಂದು, ಅದಾದಮೇಲೆ ಕಂಟೆಂಟು ಡಿಮಾಂಡ್ ಮಾಡ್ತಾಯಿತ್ತು. ಇಲ್ಲ ಆ್ಯಕ್ಚುಲಿ ಇದು ಬಂದು ಆ್ಯಕ್ಚುಲಿ ಇದು ನಮಗೆ ಈಗ ಅಂದರೆ ಈಗ ಇದು ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಹೀರೋಯಿನ್ ಬೇಸ್ ಮೇಲೆ ಲೈಕ್ ಆ ಥರ ಮಾಡಬೇಕು ಅನ್ನೋ ಥರ ಒಂದು ಕಂಟೆಂಟು ನಮಗಿದು ಡಿಮಾಂಡ್ ಮಾಡಲಿಲ್ಲ. ಇವನ್ ಎಷ್ಟು ಜನ ಕ್ಯಾರೆಕ್ಟ್ರ್ ಇದ್ದಾರೆ, ಎಲ್ಲ ಕ್ಯಾರೆಕ್ಟ್ರ್ ಬೇಸಸ್ ಮೇಲೇ ಇದು ಸ್ಟೋರಿ ಟ್ರಾವೆಲ್ ಆಗಿದೆ ಸರ್. ಫೈನಲ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ, ಸಿನಿಮಾ ಕಂಪ್ಲೀಟ್ ಆಗಿದೆ. ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಆಗಿದೆ. ಆ್ಯಕ್ಚುಲಿ ಮಲಯಾಳಮಿಂದ ತುಂಬ ಮೊನ್ನೆ ಮಲಯಾಳಂ ಈವೆಂಟ್ ಮಾಡಿದಾಗ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ಅಲ್ಲಿಂದ. ಇವನ್ನು ತಮಿಳು ತೆಲುಗು ಎಲ್ಲ ಸರ್ ನಮಗೂ ಡಬ್ ಮಾಡಿಕೊಡಿ ಅನ್ನೋ ಥರ ಒಂದು ಆಫರ್ ಬರ್ತಾಯಿದೆ. ಅದನ್ನು ನೋಡಬೇಕು ಸರ್. ಆ್ಯಕ್ಚುಲಿ ಸರ್ ರಿಲೀಸು ನಾವು ಜೂನಲ್ಲಿ ಅಂದ್ಕೊಂಡಿದ್ದೀವಿ ಸರ್, ಇನ್ನು ಡೇಟ್ ಫೈನಲ್ ಮಾಡ್ಕೊಂಡಿಲ್ಲ. ಒಂದು ಜೂನಲ್ಲಿ ಬರ್ತೀವಿ ಸರ್. ನಿಮ್ಮೆಲ್ರಿಗೂ ಈ ದಿನ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಹಾಲಿಡೇ, ಬಟ್ ಸ್ಟಿಲ್ ಮೀಡಿಯಾ ಮತ್ತು ಇಂಡಸ್ಟ್ರಿ ಇಲ್ಲೇ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್ ನಿಮಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇನ್ವಿಟೇಷನ್ಗೆ ಇಲ್ಲೆಲ್ಲ ಬಂದಿದ್ದೀರಾ. ವಿ ಆರ್ ವೆರಿ ಥ್ಯಾಂಕ್ಫುಲ್. ಪ್ರೊಡ್ಯೂಸರ್ಸು ಜಾಸ್ತಿ ಮಾತಾಡಬಾರ್ದು ಅಂತ ಮುಂಚೆನೇ ನಮ್ಗೆ ಹೇಳಿಬಿಟ್ಟಿದ್ದಾರೆ. ಸೊ ನಾವು ಇನ್ನೇನು ಹೇಳಿಕ್ಕೆ ಹೋಗಲ್ಲ. ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ ಸರ್. ಈಗ ಆಲ್ರೆಡಿ ಟೈಮ್ ಲೇಟ್ ಆಗಿದೆ, ಜಾಸ್ತಿ ಮಾತಾಡಬೇಡಿ ಅಂದಿದ್ದಾರೆ. ಬಟ್ ಸ್ಟಿಲ್ ನಾನು ಹೇಳಬೇಕು, ನಾನು ವೃತ್ತಿಪರ ಲೆಕ್ಚರರ್ ಆಗಿದ್ದೆ. ಸೊ ನನ್ನನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ, ನಾನು ಮಾತಾಡೋದೇ. ಸೊ ಹೇಳಬೇಕು ಅಂದ್ಕೊಂಡಿರೋದು ಒಂದೆರಡು ಮಾತು ನಾನು ಖಂಡಿತ ಹೇಳ್ತೀನಿ. ಮೂವಿ ಬಗ್ಗೆ, ಅದರ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಎಲ್ಲ ಈಗಾಗಲೇ ನಮ್ಮ ಡೈರೆಕ್ಟರು, ನಮ್ಮ ಮ್ಯೂಸಿಕ್ ಡೈರೆಕ್ಟರು ಎಲ್ಲ ಹೇಳಿಬಿಟ್ಟಿದ್ದಾರೆ. ಸೊ ನಾನೇನಿದ್ರು ಬರೀ ಅವರಿಗೆ ಥ್ಯಾಂಕ್ ಮಾಡ್ಬೋದಷ್ಟೇ ಈ ವೇದಿಕೆ ಮೇಲೆ ನಿಂತು. ಸರ್ ಸಬ್ಜೆಕ್ಟು ತುಂಬ ಡಿಫ್ರೆಂಟ್ ಆಗಿದೆ. ಈಗ ಬರ್ತಾ ಇರೋ ಕಂಟೆಂಟ್ಸ್ ನೋಡಿದರೆ, ಇವ್ರು ಹೇಳಿದ್ದ ಸ್ಟೋರಿ ಕೇಳಿದರೆ ಬಹಳ ಡಿಫ್ರೆಂಟ್ ಆಗಿದೆ. ಆಮೇಲೆ ತುಂಬ ಟಚಿಂಗ್ ಆಗಿದೆ. ಸೊ ಹಾಗಾಗಿ ನಾವು ಆಯಿತು ಅಂತ ಒಪ್ಕೊಂಡ್ವಿ. ನಮ್ಮ ಎಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರಿಗೆ. ಅಷ್ಟು ಚೆನ್ನಾಗಿ ನಮಗೆ ನರೇಟ್ ಮಾಡಿದರು. ಒಂದೊಂದು ಸೀನು ಇವರು ಹೇಗೆ ಪಿಕ್ಚರೈಸ್ ಮಾಡಿದಾರೋ ಆ ಥರ ನಮ್ಮ ಕಣ್ಣು ಮುಂದೆ ವಿಜುವಲೈಸ್ ಮಾಡಿಸಿದ್ರು ನರೇಟ್ ಮಾಡುವಾಗ. ಸಬ್ಜೆಕ್ಟ್ ಫಸ್ಟ್ ಇದೇ ಬಂತು ಸರ್. ನಾವೇನೋ ಒಂದು ವೆಂಚರ್ ಮಾಡೋಣ ಅಂದಾಗ ಡೈರೆಕ್ಟ್ರು ಬಂದರು, ಇದನ್ನೇ ಹೇಳಿದರು, ಇಷ್ಟ ಆಯಿತು. ಎಲ್ಲೋ ಒಂದು ಕಡೆ ಶುರು ಮಾಡಬೇಕಲ್ವಾ. ಸೊ ಹಾಗೆ ಇದನ್ನು ತೊಗೊಂಡ್ವಿ. ದೇರ್ ಇಸ್ ನೋ ರೀಸನ್ ಫಾರ್ ಸೆಲೆಕ್ಟಿಂಗ್ ದಿಸ್. ಸರ್ ಬಡ್ಜೆಟ್ಟು ಅಂತ ಇನ್ನೂ ಮುಗ್ದಿಲ್ಲ. ಹೌದು, ಇನ್ನೂ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಸೊ ನಮ್ಮ ಡೈರೆಕ್ಟರ್ ಸಿನಿಮಾಗೆ ಏನೇನು ಬೇಕು ಅಂತ ಕೇಳಿದಾರೋ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ದಲೇ ಸರ್ ನಿಮ್ಮದು ಎಲ್ಲ ಹೇಳಿದರೆ ಅದು ಪಕ್ಕಕ್ಕೆ ಇಡಿ. ಅದು ಬಿಟ್ಟರೆ ಅವ್ರ ಮೂವಿಗೆ ಏನು ಕೇಳಿದ್ದಾರೆ ಅದಷ್ಟು ನಾವು ಒದಗಿಸ್ಕೊಟ್ಟಿದ್ದೀವಿ. ಏನು ಸರ್? ಶೋರ್ ಮಂಜುಮಣಿ ಮೇಡಮ್. ಆ್ಯಕ್ಚುಲಿ ನಂದು ಮುಗ್ದಿಲ್ಲ ಮೇಡಮ್. ಸಾರಿ, ನಂದು ಇನ್ನೂ ಮುಗ್ದಿಲ್ಲ. ನಾನು ಹೇಳಿದ್ನಲ್ಲ ಮುಂಚೆನೆ. ಸಾರಿ. ಸೊ ಏನಿಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಡೈರೆಕ್ಟರ್ಗೆ ನಮ್ಮ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸು. ಭಾಳ ಶ್ರಮ ಪಟ್ಟಿದ್ದಾರೆ. ಎಲ್ಲರೂ ಆಲ್ರೆಡಿ ಹೇಳಿದ್ದೀರಾ, ಭಾಳ ಶ್ರಮ ಪಟ್ಟಿದ್ದಾರೆ. ಅವರ ಫಸ್ಟ್ ಡೆಬ್ಯೂ ಮೂವಿ, ನಮ್ಮದು ಬ್ಯಾನರಲ್ಲಿ ಫಸ್ಟು ಪ್ರೊಡ್ಯೂಸ್ ಆಗಿರೋ ಮೂವಿ ಇದು. ಸೊ ಎಲ್ರದ್ದು ಸಪೋರ್ಟು ಖಂಡಿತ ನಮಗೆ ಬೇಕು. ನಮ್ಮ ಸ್ಪೆಷಲ್ ಥ್ಯಾಂಕ್ಸು ಪ್ರಮೋದ್ ಶೆಟ್ಟಿ ಸರ್. ನೀವೆಷ್ಟು ಬ್ಯುಸಿ ಇದ್ದೀರಾ ಗೊತ್ತು, ಅಂದರೂ ನಮಗೋಸ್ಕರ ಇಲ್ಲಿ ತನಕ ಬಂದಿದ್ದೀರಾ. ತುಂಬ 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 ಥ್ಯಾಂಕ್ಸ್. ಆಮೇಲೆ ಹಿರಿಯ ನಟರು ಶ್ರೀಧರ್ ಸರ್, ಆಮೇಲೆ ನಮ್ಮ ಆ್ಯಂಟಿ ಹೀರೋ ಜಾನ್, ಎಲ್ರಿಗೂ. ಆಮೇಲೆ ಎಲ್ರಿಗೂ ನೇಮ್ ಲಿಸ್ಟ್ ಮಾಡಲಿಕ್ಕೆ ಆಗಲ್ಲ, ಟೈಮು ಆಗ್ತಿದೆ ಅಂತಿದ್ದಾರೆ. ಸೊ ಇಡೀ ಎಂಟೈರ್ ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ ಎಲ್ರಿಗೂ ನಮ್ಮ ಧನ್ಯವಾದಗಳು. ಪುಟ್ಟಿ ನೀನು ಕೂಡ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಆದರೆ ಕೊನೆ ನಿಮಿಷದವರೆಗೂ ಕ್ಯೂರಿಯಾಸಿಟಿ ಕ್ಯಾರಿ ಮಾಡಿದ್ದಾರೆ. ಎಲ್ಲೇ ಆಗಲಿ ಆಡಿಯನ್ಸ್ಗೆ ಒಂಥರ ಏನಿದು ಅಂತ ಅನಿಸೋದಿಲ್ಲ. ನೀವು ನೋಡ್ತೀರಾ ಶಾರ್ಟ್ಲಿ, ನಾನು ಹೇಳಿದ್ದನ್ನು ಒಪ್ತೀರಾ. ಕೊನೆ ನಿಮಿಷದವರೆಗೂ ಕ್ಯೂರಿಯಾಸಿಟಿ ಕ್ಯಾರಿ ಔಟ್ ಮಾಡಿದ್ದಾರೆ. ಇದಕ್ಕೆ ತಕ್ಕನಂಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಮ್ಯೂಸಿಕಲ್ಲೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದಾರೆ. ಕೊನೆ ತನಕನೂ ಭಾಳ ಚೆನ್ನಾಗಿ ಒದಗಿಸ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಆಮೇಲೆ ಸರ್ ಹೇಳೋದೇ ಬೇಕಾಗಿಲ್ಲ, ಇಂಗ್ಲೀಷಲ್ಲಿ ಹೇಳಬೇಕಾ? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಓಕೆ, ಸೊ ಕೊನೆ ಸರು ಅಷ್ಟೇ ಅಷ್ಟು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ಮ ಎಡಿಟರ್ ಅಯೂಬ್ ಖಾನ್ ಅವರು ಇವತ್ತು ಬಂದಿಲ್ಲ, ಅವರು ಕೂಡ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಎಲ್ರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರೆಸ್ ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿದ್ದೀರಾ, ನಿಮಗೆಲ್ಲ ಒಂದೇ ರಿಕ್ವೆಸ್ಟು, ದಯವಿಟ್ಟು ಒಳ್ಳೆ ರೀತಿ ರಿವ್ಯೂಸ್ ಕೊಡಿ. ನಾವು ಮನೆಯಲ್ಲಿ ಒಪ್ಪಿಸಿ ಇವತ್ತು ನಿಮ್ಮ ಸ್ಟೇಜ್ ಮೇಲೆ ಬಂದು ನಿಂತಿದ್ದೀವಿ. ಅಫ್ಕೋರ್ಸ್ ನಮ್ಮ ಫ್ಯಾಮ್ಲಿ ಸಹಕಾರದಿಂದ ಇಷ್ಟು ಮಾತ್ರ ಬಂದಿದ್ದೀವಿ. ನಮಗೆ ನೀವು ಯಶಸ್ಸು ಕೊಡಬೇಕು. ಈ ಥರದ್ದೇ ಇನ್ನೂ ಡಿಫ್ರೆಂಟ್ ಕಂಟೆಂಟ್ಸು ನಿಮ್ಮ ಮುಂದೆ ನಾವು ಇಡೋದಕ್ಕೆ ನಮಗೆ ಸಹಕಾರ ಮಾಡಿಕೊಡ್ಬೇಕು. ಮಲಯಾಳಮಲ್ಲಂತೂ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ನಮ್ಮನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಸ್ಲೀಬಾ ಸರ್ ಆ್ಯಂಡ್ ಥಾಮಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಅವ್ರು ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾವು ಕನ್ನಡಿಗರು ಅದಕ್ಕಿಂತ ಇನ್ನೂ ಮಿಂಚಾಗಿ ರೆಸ್ಪಾಂಡ್ ಮಾಡಬೇಕು, ಒಳ್ಳೆ ರೀತಿಯಾಗಿ ರೆಸ್ಪಾಂಡ್ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೀನಿ. ಇಲ್ಲಿಗೆ ಮುಗಿಸ್ತೀನಿ ಸದ್ಯಕ್ಕೆ, ಮೇಡಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಹಾಗೆ ನಾನು ಒಬ್ಬರು ಪ್ರೊಡ್ಯೂಸರ್ ಆಗಿ ಈ ಪಿಕ್ಚರ್ ಭಾಳ ಸುಂದರವಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸ್ಟಾರ್ಸ್ಗೆ ಮತ್ತು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಲಯಾಳಂನಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಟೀಸರ್ ರಿಲೀಸ್ಗೆ ಹೋಗಿದ್ವಲ್ಲ, ಹಾಗೆ ನಮ್ಮ ಕನ್ನಡಿಗರು ಕೂಡ ನಮ್ಮ ಒಂದು ಈ ಚಲನಚಿತ್ರನ ತಾವು ಕೂಡ ಪ್ರೀತಿ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ, ನನ್ನ ಎಲ್ಲ ನೆಚ್ಚಿನ ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಅಂದು ನೀವು ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ರಿಗೂ ಕಾರ್ಮಿಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರ್ಮಿಕರು ಇಲ್ಲ ಅಂದರೆ ಇಲ್ಲಿ ದೇಶದಲ್ಲಿ ಏನೂ ನಡೆಯಲ್ಲ. ರೈತರಿಗೂ ಕಾರ್ಮಿಕರು ಹಾಗೆ ಇವತ್ತು ಪ್ರತಿಯೊಬ್ಬರು ಇಲ್ಲಿ ಬಂದಿರೋದಕ್ಕೋಸ್ಕರನೇ ಇದೊಂದು ಸ್ಟೇಜ್ ಇದ್ದು ಒಂದು ಕೆಲಸ ಆಗ್ತಿರೋದು. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡ್ತಿರೋ ಕಾರ್ಮಿಕರಾಗಲಿ, ನಾವೆಲ್ಲರೂ ಕಾರ್ಮಿಕರೇ. ಇಲ್ಲಿ ನಾವು ಕೂಡ ದಿನಕೂಲಿ ಅಂತಲೇ ಈ ಸಿನಿಮಾದಲ್ಲಿ ನಾನು ಒಂದು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ನಾನು ಇದು ನನ್ನ ಮೊದಲನೆಯ ಕನ್ನಡ ಸಿನಿಮಾ ಮತ್ತು ಅದು ಮಲಯಾಳಂ ಸಿನಿಮಾ ಆಗಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳಲೇಬೇಕಂದ್ರೆ ನನ್ನ ಕನ್ನಡ ಆರ್ಟಿಸ್ಟ್, ನಮ್ಮ ದೊಡ್ಡ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು. ನಮ್ಮ KS ಶ್ರೀಧರ್ ಸರು ಮತ್ತು ನಮ್ಮ ಪ್ರಮೋದ್ ಶೆಟ್ಟಿ ಅಣ್ಣ ಅವರೆಲ್ಲ ಹೇಗೆ ಆ್ಯಕ್ಟ್ ಮಾಡೋರು ಅಂದರೆ, ಇವಾಗ ಮಲಯಾಳಂ ಅವ್ರವ್ರಿಗೆ ಕನ್ನಡ ತುಂಬ ಕಷ್ಟ ಆಗೋದು. ಬಟ್ ನಮ್ಮ ಕನ್ನಡ ಆರ್ಟಿಸ್ಟ್ ಆದವರು ಜಸ್ಟ್ ಎಲ್ಲ ಒಂದೊಂದು ಟೇಕಲ್ಲಿ ಮುಗಿಸ್ಕೊಂಬಂದ್ಬಿಡೋರು. ಇದು ಮೇಕಿಂಗ್ ವೀಡಿಯೋಸಲ್ಲೆಲ್ಲ ಇದೆ. ಆಲ್ಮೋಸ್ಟ್ ದೊಡ್ಡ ಡೈಲಾಗ್ಸ್ ಎಲ್ಲ ನಮ್ಮ KS ಶ್ರೀಧರ್ ಸರ್ ಅವರೆಲ್ಲ ಒಂದೊಂದೇ ಟೇಕಲ್ಲಿ ಮುಗಿಸೋರು. ನಮ್ಮ ಪ್ರಮೋದ್ ಶೆಟ್ಟಿ ಅಣ್ಣಗಂತೂ ನಾನು ಹೇಳ್ತಾ ಇದ್ದೆ, ಅಣ್ಣ ಏನಣ್ಣ ಹಿಂಗೆ ಮಾತಾಡ್ತೀರ ನೀವು ಮಲಯಾಳಂ ಅಂತ. ಬಟ್ ಅಣ್ಣ ಹೇಳೋರು ತುಂಬ ಕಾನ್ಫಿಡೆಂಟಾಗಂತೂ ಖಂಡಿತವಾಗ್ಲು ಒನ್ ಟೇಕಲ್ಲಿ ಹೊಡೆಯೋರು ಮಲಯಾಳಂ ಡೈಲಾಗ್ನಲ್ಲಿ. ತುಂಬ ದೊಡ್ಡ ಡೈಲಾಗ್ಸು. ನಾನು ಅಲ್ಲಿ ಆಗಿದ ತಕ್ಷಣ ನಾನೇ ಶಾಕ್ ಆಗ್ತಿದ್ದೆ, ಅಣ್ಣ ಹೇಗಣ್ಣ ಇದು ಮಲಯಾಳಂ ಈ ಥರ ಹೇಳ್ತೀರಿ ಅಂತ. ಆ್ಯಂಡ್ ಶ್ರೀಧರ್ ಸರ್ ಕೂಡ ಅಷ್ಟೇ ತುಂಬ ಲೆಂತಿ ಡೈಲಾಗ್ಸ್ ಕೂಡ ಜಸ್ಟ್ ಒನ್ ಟೇಕಲ್ಲಿ ಮುಗಿಸೋರು. ಆ್ಯಂಡ್ ಮಲಯಾಳಂ ಅವ್ರಿಗೆ ಕಷ್ಟ ಆಗೋದು ಕನ್ನಡ. ಬಟ್ ನಮ್ಮ ಕನ್ನಡ ಆರ್ಟಿಸ್ಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡದವರು ಇವತ್ತು ಪ್ರತಿಯೊಬ್ಬರು ಮಲಯಾಳಂ ಸಿನಿಮಾ ಅದು ಇದು ಅಂತ ಎಲ್ಲರೂ ಇವತ್ತು ನಮ್ಮ ಸ್ನೇಹಿತರು ಕೂಡ ಮಲಯಾಳಂ ಸಿನಿಮಾ ಅದು ಇದು ಅಂತ ತುಂಬ ಫಾಲೋ ಮಾಡ್ತಾರೆ. ಬಟ್ ನಾವು ಕನ್ನಡದವ್ರು ಆಗ್ಬಿಟ್ಟು ಇವತ್ತು ಇವತ್ತು ನಾವು ಮಲಯಾಳಂ ಆ್ಯಂಡ್ ಕನ್ನಡ ಸಿನಿಮಾ ಮಾಡಿದ್ದೀವಿ. ಭಾರಿ ಖುಷಿಯಾಗುತ್ತೆ. ಆ್ಯಂಡ್ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕಾಶ್ಮೀರಲ್ಲಿ ನಡೆದ ಘಟನೆಗೆ ನನ್ನ ಟೀಮಿಂದ ಡೀಪೆಸ್ಟ್ ಕಂಡೋಲೆನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸ್ಟೇಜ್ ಮಾಡಿಕೊಟ್ಟಿದ್ದ ಅನ್ನದಾತ ಆಗಿರೋ ಪ್ರೊಡ್ಯೂಸರ್ಸ್ಗೆ, ಅವರಿಂದ ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಟು ದ ಪ್ರೊಡ್ಯೂಸರ್ಸ್ ಮಂಜುವಾಣಿ ಅಕ್ಕ ಆ್ಯಂಡ್ ವೀಣಕ್ಕ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಪೂರ್ಣ ಸರ್ ಬಗ್ಗೆ ಹೇಳಲೇಬೇಕು. ನನ್ನ ಅಣ್ಣಂಗೆ ಒಂದ್ಸತಿ ಹೇಳಿದ್ದೆ, ನಾನು ಸ್ಕೂಲಲ್ಲಿದ್ದಾಗ ಅವ್ರ ಸಾಂಗ್ನ 20 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಅವ್ರ ಸಾಂಗ್ನ ಕಾಲರ್ ಟ್ಯೂನ್ ಹಾಕೊಂಡಿದ್ದೆ ಅಂತ ಅವರು ನನಗೆ ಕೇಳ್ಬಿಟ್ಟು ಹೇಳಿದರು, ನೀನು ಸ್ಕೂಲಲ್ಲಿದ್ದಾಗ ಕೇಳಿದ್ಯಾ ಅಂದರೆ ಭಾರಿ ಖುಷಿಯಾಗುತ್ತೆ ಕಣೋ, ನೀನು ಇವಾಗ ನಂಗೆ ಸಿಕ್ಕಿದ್ಯಾ ಅಂತ. ಭಾರಿ ಖುಷಿಯಾಗುತ್ತೆ ಅಣ್ಣ. ಆ್ಯಂಡ್ RS ಆನಂದ ಕುಮಾರಣ್ಣ ಅವರು ತುಂಬ ದೊಡ್ಡ ಸಿನಿಮಾಸ್ ಮಾಡಿದ್ದಾರೆ ತಮಿಳಲ್ಲಿ. ಜ್ಯೋತಿಕಾ ಮತ್ತು ಸೂರ್ಯ ಅವ್ರ ಬ್ಯಾನರಲ್ಲಿ ತುಂಬ ದೊಡ್ಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಾಘವೇಂದ್ರ ಮಯ್ಯ ಅವರು ನಮ್ಮ ರೈಟ್ರು, ಅವರೆಲ್ಲ ಅಪ್ಪು ಅವ್ರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ. ಅಪ್ಪು ಸರ್ ಜೊತೆ ಅವ್ರು ಕೊನೆದಾಗ ವರ್ಕ್ ಮಾಡಬೇಕಿತ್ತು. ಅವ್ರ ರೈಟಿಂಗ್ ನೋಡ್ಬಿಟ್ಟು ತುಂಬ ಮೆಚ್ಚುಗೆ ಪಟ್ಟಿದ್ರು. ಬಟ್ ಅವ್ರ ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಸದಾ ಇದ್ದೇ ಇರುತ್ತೆ. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಭೈರವ್ ಅವರೇ. ಥ್ಯಾಂಕ್ ಯು. ಇದು ಮೊದಲನೇ ಸಿನಿಮಾ ಅಲ್ಲ, ಮೊದಲು 2 ಸಿನಿಮಾ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ಗೆ. ಯಾಕಂದರೆ 2 ಸಿನಿಮಾ ಮಾಡಿರೋದು. ಸೊ ಹಿಂಗೆ ಇಲ್ಲಿವರೆಗೂ ಆಗಿಲ್ಲ, ನಾನಂತೂ ಕೇಳಿಲ್ಲ ನೋಡಿಲ್ಲ. ಮತ್ತು ಡೈರೆಕ್ಟ್ರ್ ಜೊತೆ ಸಿಕ್ಕಾಪಟ್ಟೆ ಕಿತ್ತಾಡಿದ್ದೀನಿ ನಾನಂತೂ. ಯಾಕಂದರೆ ಹೇಳಿದ 15 ದಿನ ನಮಗೆ
ಅದಾಗಿದ್ದು 32 ದಿನ. ಸೊ ಸಿಕ್ಕಾಪಟ್ಟೆ ಕಿತ್ತಾಡಿದ್ದೀನಿ. ಮತ್ತು ಡೈರೆಕ್ಟರ್ ತಾಳ್ಮೆನ ನಿಜಕ್ಕೂ ಮೆಚ್ಚಲೇಬೇಕು. ನಾನು ಅವ್ರಿಗೆ ಯಾವಾಗಲೂ ರೇಗಿಸ್ತಿದ್ದೆ. ಸೊ ಬಟ್ ಅವ್ರ ಕೆಲಸ ನೋಡಿದ್ಮೇಲೆ ಇವಾಗ ಅನ್ನಿಸ್ತಿದೆ ನಾನು ಅದ್ರ ಪಾರ್ಟ್ ಆಗಿರೋದು. ಮತ್ತು ಕೇಳಿದ್ರು ಅಲ್ಲಿ, ಯಾಕೆ ಪೊಲೀಸರ ಕಥೆನೇ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದ್ರು. ಅವ್ರು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗಂತೂ. ಯಾವಾಗಲೂ ಪವರ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಸಾಮಾನ್ಯ ಜನ ಪವರ್ನ ಪ್ರಶ್ನೆ ಮಾಡಬೇಕು, ಪವರ್ನ ನಾವು ಅನುಮಾನದಿಂದ ನೋಡ್ತಾನೆ ಇರಬೇಕಾಗತ್ತೆ. ಸೊ ಆ ಥರದ ಒಂದು ಲೈನ್ ಇರುವಂಥ ಒಂದು ಕತೆ ಇದು. ಇವತ್ತು ಕಾರ್ಮಿಕರ ದಿನಾಚರಣೆ. ಸಿನಿಮಾದ ಸಬ್ಜೆಕ್ಟು ಕೂಡ ನೇರ ದುಡಿಯೋ ಜನರಿಗೆ ಸಂಬಂಧಪಟ್ಟಿದ್ದು. ಆದರೆ ಅವ್ರನ್ನ ತೋರಿಸಲ್ಲ. ಅವ್ರಿಗೆ ಯಾರಿಂದ ತೊಂದರೆ ಆಗ್ತಿದೆಯೋ, ಯಾರು ಪವರ್ಫುಲ್ ಆಗಿದ್ದಾರೋ ಅವರಿಗೆ ದುಡಿಯೋ ಜನ ಏನಾದರೂ ತಿರುಗಿ ಬಿದ್ದರೆ ಏನು ತೊಂದರೆ ಆಗಬಹುದು ಅನ್ನೋದನ್ನು ಇಲ್ಲಿ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವ್ರು ನನಗೆ ಹೇಳಿದಾಗ. ನಾನೇನೇ ಜಗಳ ಮಾಡಿದ್ರು, ನನ್ನಿಂದ ಏನೇ ಬೇಜಾರಾಗಿದ್ರು ದಯವಿಟ್ಟು ಕ್ಷಮಿಸಿ, ನೀವು ಕೂಡ. ಹಾಗೇನಿಲ್ಲ ಸರ್. ಸೊ ನನ್ನಿಂದ ಟಾರ್ಚರ್ ಆಗಿದೆ ಸರ್ ನಿಮಗೆ. ಯಾಕೆ ಅಂದರೆ ನೈಟ್ ಆ್ಯಂಡ್ ಡೇ ಆಮೇಲೆ ನಾನು 15 ದಿನ ಅಂತ ಹೇಳಿ 20 ದಿನ 25 ದಿನ. ಸೊ ಅದೇನೇ ಇದ್ದರೂ ನಮ್ಮ ಕಿತ್ತಾಟ ಆಗಿ ಏನೋ ವೈಮನಸ್ಸು ಏನೇ ಇದ್ದರೂ ನಾವಿಲ್ಲಿ ಕೆಲಸ ನೋಡಿದಾಗ ಅದು ಜನರನ್ನ ಹಿಡಿದು ಕೂರಿಸುತ್ತೆ. ಮತ್ತು ನಮಗೂ ಒಂದು ಖುಷಿ ಕೊಡುತ್ತೆ, ನಾವು ಮಾಡಿದ ಕೆಲಸ ಅಂತ ನಮಗೆಲ್ಲರಿಗೂ ಖುಷಿ ಇದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಡೈರೆಕ್ಟ್ರೆ. ಮತ್ತು ನಾನು ಡೈರೆಕ್ಟ್ ಮಾಡಿದ ಒಂದು ನಾಟಕದಲ್ಲಿ ಮಧು ಆ್ಯಕ್ಟ್ ಮಾಡಿದರು. ಅವರು ನನಗೆ ಡೈರೆಕ್ಟರ್ನ ಪರಿಚಯ ಮಾಡಿಸಿದ್ದು. ಹಾಗೆ ನಾನು ಈ ಸಿನಿಮಾ ಕನೆಕ್ಟ್ ಆಗೋಕ್ಕಾಯ್ತು. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು. ಮತ್ತು ಈ ಸಿನಿಮಾಗೆ ನೀವು ನೋಡಿದ್ರಿ, ಜಾನ್ ಅವ್ರು ಮಾತಾಡಿದಾಗ ಎಷ್ಟು ತಾಪತ್ರೆ ಆಗ್ತಾಯಿತ್ತು. ಇಲ್ಲಿ ರತೀಶ್ ಅವ್ರು ನಿಂತು ಕನ್ನಡದಲ್ಲಿ ಹೇಳೋದು, ಸೆಟ್ಟಲ್ಲಿ ಇಡೀ ಸಿನಿಮಾ ಹಿಂಗೆ ಮಾಡಿದ್ದೀವಿ ನಾವು, ಹೆಂಗಿರಬೇಕು. ಸೊ ಲಿತೇಶ್ ಅಂತ ಒಬ್ಬರು ಮಲಯಾಳಮಿನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಮತ್ತು ರತೀಶ್ ಅಂತ ನಮ್ಮ ಕನ್ನಡ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಇವರಿಬ್ಬರು ಇದ್ದಿದ್ದಕ್ಕೆ ನಾವು ಆ ಕ್ಷಣಕ್ಕೆ ಮಲಯಾಳಂ ಕಲಿತು ಹೇಳ್ತಾ ಇದ್ವಿ. ನಮಗೊಂದು ಖುಷಿ ಆಗ್ತಾ ಇತ್ತು. ಆ ಶಾರ್ಟ್ ಮುಗಿದ ಮೇಲೆ ನಮಗೆ ಮತ್ತೆ ಮರ್ತೋಗ್ತಾ ಇತ್ತು. ನಾವೇ ಮಾತಾಡಿದ್ವ ಇಲ್ವಾ ಅನ್ನೋ ಅಷ್ಟು ಒಂದು ಅಚ್ಚರಿ ಇರ್ತಾಯಿತ್ತು ಸೆಟ್ಟಲ್ಲಿ. ಸಿನಿಮಾ ಹೆಂಗಾಯಿತು ಏನು ತುಂಬ ದಿನ ಆಯಿತು, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಬಟ್ ಒಂದು ಎಫೆಕ್ಟ್ ಅಂತೂ ನೆನಪಿದೆ. ಒಂದು ಫ್ರೆಶ್ನೆಸ್ ಇತ್ತು, ಮತ್ತು ತುಂಬ ಕಷ್ಟ ಇತ್ತು. ಒಂದು ಬೆಲ್ಟಿಂದ ಹಿಡಿದು ಒಂದು ನೇಮ್ ಪ್ಲೇಟು ಎಲ್ಲದೂ ಕಾಸ್ಟ್ಯೂಮ್ ಮತ್ತೆ 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 ಚೇಂಜ್ ಮಾಡೋದು ತುಂಬ ರೇಜ್ಗೆ ಹುಟ್ಟಿಸ್ತಾ ಇತ್ತು. ಬಟ್ ಏನೇ ಆದರೂ ಈಗ ಕೆಲಸ ನೋಡ್ತಾ ಇರೋದ್ರಿಂದ, ಈ ಕೆಲಸ ಖುಷಿ ಕೊಡ್ತಾ ಇರೋದ್ರಿಂದ ಅದೆಲ್ಲಾನು ಮರ್ತೋಗ್ತಾ ಇದೆ. Thank you. In Tamil and Jackpot in Tamil. And then Demon and one more movie in Tamil. And another movies I did in Malayalam. This is my 5th movie. So like 1.5 years before Pradeep called me, Anna, like that I just want to do movie. So if you are free, I'll come and narrate the story. Like that he called me. So that time I was in Kerala. So I said, okay, you come. So narrated. That time he narrated just for that 10 to 15 minutes only. He's just given a one line only. We have options for each and everything, but we don't have options for the police. So I like that line. So I said, okay, we will do this movie. So then we'll start the journey. So and then the direction team for in this movie, everyone's helped for directors, and then director also did a very good and dedicated one. I did, even I asked, in this movie totally you can see, while you're watching, it's too much of heavy rain is there. It's all the movie full 80 to 90% of movie with the rain only. So while the discussions I told to Pradeep why we want the rain. So if you are doing the rain, it will take some more time for the shoot, doing the lighting also. So better we can avoid, we can easily to finish the shoot very fastly, I suggest. But Pradeep, no, just I want that reflections, the night mood. For the thriller, if you have a rain, no, it will be very good. So he taken a risk. So this movie is totally like 90% is night, 95% is night. So we did a shoot in Bangalore and Job.
So Kasargod. So Kasargod also we did a shoot in 3 days or 5 days I think. For our shooting, each and everything, producer side they supported a lot. Thank you so much, madam. And then our team members, director team, and then everyone is worked very well. For the major thing, I just want to tell about music. So everyone is so happy about the music. Really thanks. The music is a main pillar for this movie, I think. Definitely everyone just please support the movie because it's a debut director and then debut producer. They are doing they are taken a risk in the sense they are doing a bilanguage movie. The first time itself they are doing the bilanguage movie. So all the press people who are came here, please support those people. And then one more thing, while shooting, like we are just start like 7 o'clock or 8 o'clock, we will finish like at 10 o'clock. Daily we did the shoot like that only. So like artist side also they supported like John sir. So and then Pramod Shetty sir is so thanks to work with you. So very happy for you. Even one more thing, just even whenever that Pramod sir came, that time if I ever want to do lighting change each and everything and all, he said and then he sitly quite somewhere else. But if it is I am say ready Pradeep, isko bolne ke pehle de aake sir will sit there. So that much of dedication, people's everyone is here. So happy to work with this team. Thank you so much. Please support this movie.